ವಾಕ್ಯವನೆಲ್ಲ ಮೌನಯುಳು ಕನ್ನಡದಿ ಓದಿಸುತ್ತ ಜನರ ವೇದಾಮತಿಗೆ ಸಿರುವ ಸಾಧನೆಯ ಗುಣಿಗೆ ಮಣಿಯುವೆನೋ ಸಾಧನೆಯ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ದುರ್ಮನೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಬ್ರಹ್ಮಣ್ಯಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಗಳಿಗೆ ನತನಪ್ಪೆ ಸಿದ್ಧರುಗಳಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನಕ್ಕೆ ವತನಕ ಬಾಳ ಕೂಗುತ್ತಲೇ ಪರಿ ಶಾಸ್ತ್ರವೆಂಬುವರಿಗಳು ಬಾಳ ಶಕ್ತಿಯ ಶೃಂಗರ್ಜನೆ ಬಾಳ ಹೇಳಿದವರಿಗೂ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಾಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಸಾಂಗವಾಗಿ ಸಾಗಿ ಬಂದಂಥ ಆಧ್ಯಾತ್ಮಿಕದ ಪ್ರಮುಖ ಘಟ್ಟದ ಪ್ರಸ್ಥಾನತ್ರಯ ಗ್ರಂಥಗಳಲ್ಲಿ ಒಂದಾದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 12ನೇ ಅಧ್ಯಾಯದ 4ನೆಯ ಸೂತ್ರ ಇಂದಿನ 5ನೇ ಶ್ಲೋಕ 5ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಇಲ್ಲಿ ಪರ್ಯಂತರವಾಗಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಭಗವಂತ, ಶ್ರೀಕೃಷ್ಣ ಜಗದ ಒಡೆಯ, ಜಗತ್ತಿಗೆ ಗುರು ಅಂತ
ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಬಹಳ ಮಂದಿ ಜಗದ್ಗುರುಗಳು ಇರಬಹುದು, ಆದರೆ ಜಗತ್ತಿಗೆ ಗುರು ಯಾರು ಅಂದರೆ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಗುರುವಾದವರು ಶ್ರೀಕೃಷ್ಣ ಭಗವಂತ. ಅಂತಹ ಶ್ರೀಕೃಷ್ಣ ಭಗವಂತನಿಗೆ ಶರಣು ಹೋದವನು ಯಾರು ಅಂದರೆ ಧೀರ ಪುರುಷನಾದ ಅರ್ಜುನನು ಶ್ರೀಕೃಷ್ಣ ಭಗವಂತನ ಸಹಾಯದಿಂದ ಯಾವ ಕೌರವರ ಒಂದು ಅನ್ಯಾಯ ಮತ್ತು ಕೌರವರು ಮಾಡಿದಂಥ ಮೋಸ ಕಪಟತ್ವವನ್ನು ಕಂಡಂಥ ಶ್ರೀಕೃಷ್ಣ ಅವರು ಧೃತರಾಷ್ಟ್ರನ ಪುತ್ರರು ಕೌರವರು, ಪಾಂಡವನ ಪುತ್ರರು ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರು. ಅನ್ಯಾಯದಿಂದ ಮೋಸದಿಂದ ಯಾವ ಆಟ ಆಡಿದ ನೋಡ್ರಿ, ಎಂಥ ಆಟದು? ಪಗಡಿಯ ಆಟ. ಪಗಡಿ ಅಂದರೆ ಈಗ ಇಸ್ಪೀಟ್ ಅಂತೀವಲ್ಲ, ರಾಜರ ಕಾಲದಲ್ಲಿ ಇತ್ತು. ಆ ಪಗಡೆ ಆಟದಲ್ಲಿ ಅವರು ಪಾಂಡವರು ಸೋತು ಕೌರವರು ಗೆದ್ದರು. ಇಷ್ಟು ಸಾಲದು ಅನ್ನುವಂತೆ ಮತ್ತೆ ಬಹಳಷ್ಟು ಅವರಿಗೆ ಕಷ್ಟವನ್ನು ಕೊಟ್ಟರು ಕೌರವರು. ಕೊನೆಗೆ ಅವರು ವನವಾಸಕ್ಕೆ ಹೋಗುವಂಥ ಪ್ರಸಂಗನೇ ಬಂತು. ಯಾರು? ಪಾಂಡವರು. ವನವಾಸವನ್ನು ಅನುಭವಿಸಿ ಅದನ್ನು ನೋಡಿದ ಕೃಷ್ಣ ಅಂದ, ನಾನು ಕೌರವರ ಜೊತೆ ಸಂಧಾನಕ್ಕೆ ಹೋಗ್ತೀನಿ, ಸಂಧಾನ ಮಾಡ್ತೀನಿ. ಆ ಕಾರಣದಿಂದ ಅವ್ರು ಎಷ್ಟು ಕೊಡ್ತಾರ ಆಸ್ತಿ ರಾಜ್ಯದಲ್ಲಿ, ನಿಮಗೆ ಎಷ್ಟು ಕೊಡ್ತಾರ ಅಷ್ಟದಲ್ಲೇ ನೀವು ಆರಾಮಾಗಿರ್ರಿ ಅನ್ನೋ ಮಾತನ್ನು ಹೇಳಿದಾಗ ಕೃಷ್ಣ ಭಗವಂತನ ನಂಬಿದಂಥ ಪಾಂಡವರು ಆಗಲಿ ಪ್ರಭು ಅಂದರು. ಆದರೆ ಅರ್ಜುನ ಮಾತ್ರ ಒಂದು ಮಾತು ಹೇಳಿದ್ದ, ಹೇ ಕೃಷ್ಣ ಭಗವಂತ, ನೀನು ಪಾಂಡವರ ಹತ್ತಿರ ಹೋಗಿ ಸಂಧಾನ, ನಮ್ಮ ಪರವಾಗಿ ಸಂಧಾನ ಮಾಡಕ್ಕೆ ಹೋಗಬೇಡ, ಯುದ್ಧವನ್ನು ತಗೊಂಡು ಬಾ ಅಂದವನು. ಬೇಕಾದ್ರೆ ಯುದ್ಧ ಮಾಡ್ತೀವಿ, ಸಂಧಾನ ಬೇಡ ಅಂದವನು. ದುಷ್ಟರಿಂದ ಸಂಧಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದು ಕ್ಷತ್ರಿಯ ಧರ್ಮನಲ್ಲ. ಅದಕ್ಕೆ ನಾವು ಯುದ್ಧವನ್ನು ತಗೊಂಡು ಬಾ, ಬೇಕಾದ್ರೆ ಯುದ್ಧ ಮಾಡ್ತೀನಿ ಅಂದ. ಆದರೂ ಭಗವಂತ ಆಗಲಿ ಅಂಥ ಪ್ರಸಂಗ ಬಂದಾಗ ನೋಡೋಣ, ಸರಳವಾಗಿ ಮುಗಿತಿತ್ತಂದರೆ ಯಾಕೆ ಜಗಳಾಡ್ತೀರಿ ಅಂತ ಯಾವ ಧೃತರಾಷ್ಟ್ರನ ಕಡೆ ಅವರ ಮಕ್ಕಳ ಕಡೆ ಹೋಗಿ ಪಾಂಡವರಿಗೆ ಸ್ವಲ್ಪ ರಾಜ್ಯವನ್ನು ಕೊಡ್ರಿ, ಇಷ್ಟು ಭಾಗ ಕೊಡ್ರಿ, ಸ್ವಲ್ಪ ಕೊಡ್ರಿ, ನೀವು ಬಹಳ ತಗೋರಿ ಅಂದ. ಕೊಡಂಗಿಲ್ಲ ಅಂದರು. ಕಡೆಗೆ ಒಂದು ತಾಲೂಕಿನಷ್ಟಾದ್ರೂ ಕೊಡ್ರಿ ಅಂದ. ಕೊಡೋದಿಲ್ಲ ಅಂದರು. 5 ಹಳ್ಳಿ ಆದ್ರೂ ಕೊಡ್ರಿ, ಒಂದೊಂದು ಹಳ್ಳಿಯಲ್ಲಿ ಅವರು ಬದುಕ್ತಾರೆ ಪಾಂಡವರು, ಅಷ್ಟಾದ್ರೂ ಕೊಡ್ರಿ ಅಂದ. ಕೊಡೋದಿಲ್ಲ ಅಂದ. ಏನು ಕೊಡ್ತೀರಿ ಅಂತ ಕೃಷ್ಣನೇ ಕೇಳಿದ. ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ, ಇದು ಕೊಡೋದಿಲ್ಲ ಅಂತೀರಿ, ಏನು ಕೊಡಬೇಕಂತ ಭಾವ ನಿಮಗೆ ಅದನ್ನು ಹೇಳ್ರಿ ಅಂದ. ನೋಡು ಕೃಷ್ಣ, ಸೂಜಿ ಮನೆಯಷ್ಟು ಜಾಗ ಕೂಡ ಅವ್ರಿಗೆ ನಾವು ಕೊಡಂಗಿಲ್ಲ ಅಂದ್ಬಿಟ್ರು. ನೋಡ್ರಿ, ಸೂಜಿ ಇಡಕ್ಕೆ ಜಾಗ ಎಷ್ಟು ಬೇಕು, ಅಷ್ಟು ಜಾಗ ನಾನು ಕೊಡಂಗಿಲ್ಲ ಅಂದ. ಆವಾಗ ಕೃಷ್ಣ ಅನಿವಾರ್ಯವಾಗಿ ಅರ್ಜುನ ಹೇಳಿದಂತೆ ವಾಪಸ್ ಬಂದು, ಇಲ್ಲ, ಈ ಅಧರ್ಮವನ್ನು, ಈ ಅನೀತಿಯನ್ನು ನಾವು ಹೋರಾಡಿನೇ ಗೆದ್ದು ಪಡೆಯಬೇಕು ವಿನಃ ಸೋತು ಪಡೆಯಲಾರದು. ಇದು ಸೋತು ಪಡೆಯುವುದು ಕ್ಷತ್ರಿಯ ಧರ್ಮ ಅಲ್ಲ. ಹೋರಾಡಿ ಪಡೆಯುವುದು ಕಷ್ಟನೇ ಬರ್ತಾವ, ದುಃಖನಾಗ್ತಾವ. ಆ ಸತ್ಯವನ್ನು ಪಡಿಬೇಕಾಗಿತ್ತಂದ್ರೆ
ಯುದ್ಧ ಮಾಡಿಯೇ ಗೆಲಿಯೋಣ ವಿನಃ ಅವರಿಗೆ ಸೋತಿವಂತ ಸೆರಗೊಡ್ಡಿ ಬೇಡದ ಅವಶ್ಯಕತೆ ಇಲ್ಲ ಅಂತ ತಯಾರಾಗಿ ಕೊನೆಗೆ ನಡೀತು. ಯುದ್ಧ ನಡೀತು ನೋಡ್ರಿ. ಎಲ್ಲಿ ನಡೆದ? ಯುದ್ಧ ನಡೆದದ. ಆ ಯುದ್ಧರಂಗದ ಮಂಟಪದಲ್ಲಿ ಕುರುಕ್ಷೇತ್ರದಲ್ಲಿ ಅವರವರು ಹಸ್ತಿನಾವತಿ ಯುದ್ಧ ನಡೆದು ಕುರುಕ್ಷೇತ್ರದ ರಣರಂಗ ಮಧ್ಯದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಇಲ್ಲಿ ಬೋಧವನ್ನು ಮಾಡ್ತಾ 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 ಬಂದ. ಹಾಗಾಗಿ ಅದೇ ಮಾತನ್ನು ಇಲ್ಲಿ ನಾವು ವಿಚಾರ ಮಾಡಿದಾಗ ಮುಂದೆ 5ನೇ ಶ್ಲೋಕದಲ್ಲಿ ಕ್ಲೇಶ ಅಧಿಕತರ ತೇಷಾಂ ಅವ್ಯಕ್ತಾಸಕ್ತ ಚೇತಾಸಾಂ ಅವ್ಯಕ್ತ ಹೀಗತಿ ದುಃಖಂ ದೇಹದ್ಬುದ್ಧಿ ಅವ್ಯಾಪತೆ ಅಂತ ಇಲ್ಲಿ ಹೇಳಿದ್ರು. ನೋಡು, ನೀನು ಹೇಗಿದ್ದಿ ಅಂದರೆ ತೇಷಾಂ ಅಂದರೆ ಇಲ್ಲಿಯವರೆಗೂ ನೀನು ಕೇಳ್ತಾ ಬಂದಿದ್ದೆಲ್ಲ. ತೇಷಾಂ ಅಂದರೆ ಇಲ್ಲಿವರೆಗೂ ನಾನು ಹೇಳಿದಂಥ ಆ ಸಚ್ಚಿದಾನಂದ, ಸತ್ತು ಚಿತ್ತು ನಿತ್ಯಾನಂದ ಪರಮಾತ್ಮ ಅಂತ ಹೇಳಿನಲ್ಲ, ಅಲ್ಲಿ ಅದು ಹೇಗಿದೆ ಅಂದರೆ ಅದು ಚೇತಾಸಾಮಂದ್ರು ನಿರಾಕಾರದ ಬ್ರಹ್ಮ ಹೇಗಿದೆ ಅಂದರೆ ನಿರಾಕಾರದ, ಅದಕ್ಕೆ ಆಕಾರನೇ ಇಲ್ಲ, ಆತ್ಮನಿಗೆ ಆಕಾರ ಇಲ್ಲ. ಹಾಗಾಗಿ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಮನಸ್ಸುಳ್ಳವನ ಸಾಧನೆಯಲ್ಲಿ ಕ್ಲೇಶ ಅಂದರೆ ಅರ್ಥಾತ್ ಪರಿಶ್ರಮ, ಅಧಿಕತರ ಅಂದರೆ ವಿಶೇಷವಾಗಿರುತ್ತದೆ ಅಂದರೆ ಇದು ಬಹಳ ವಿಶೇಷ. ಜಗತ್ತಿನಲ್ಲಿ ಯಾವ ಮಾನವ ದೇಹವನ್ನು ತೊಟ್ಟು ಬಂದಂಥ ಸಾಕಷ್ಟು ಜನಗಳ ಮಧ್ಯದಲ್ಲಿ ಇದನ್ನ ತಿಳಿಲಿಕ್ಕೆ ಬರುವಂಥವರು ಎಷ್ಟು ಮಂದಿ ಅಂದರೆ ಎಲ್ಲೋ ಒಬ್ಬರು ಮತ್ತು ಇಬ್ಬರು, ಐವರಲ್ಲದೆ. ಸಾಧಕರಿಗೆ ಹೇಳ್ತಾರೆ ಅವರು, ಇದು ಸಾಮಾನ್ಯ ಮಾತಲ್ಲ. ಹಾಗಾಗಿ ಏಕೆಂದರೆ ದೇಹಯ ಅಭಿಮಾನಿಗಳಾದವರು ಅವ್ಯಕ್ತದ ಮಾರ್ಗವನ್ನು ಅಂದರೆ ಅವ್ಯಕ್ತ ಅಂದರೆ ತೋರಲಾರದ ಜ್ಞಾನ ಮಾರ್ಗವನ್ನು ಬಹಳ ಕಷ್ಟದಿಂದ ಪಡೆದುಕೊಳ್ಳುತ್ತಾರೆ. ಇದು ಸುಲಭದ ಮಾತು ಅಲ್ಲ. ಹೇಗೆಂದರೆ ಬಹಳ ಕಷ್ಟದಿಂದ ಪಡೆದುಕೊಳ್ಳಬೇಕು. ಅದಕ್ಕಾಗಿ ಬಹಳ ಕಷ್ಟ ಆದಂತೇಳಿ ಇಲ್ಲಿ ಬಹಳ ಜನ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಗುರಿಯನ್ನಾಗಿಟ್ಟುಕೊಂಡು ಇಲ್ಲಿ ಏನು ಮಾಡಿದರು ಅಂದರೆ, ಅರ್ಜುನ, ನಿರ್ಗುಣ ಉಪಾಸನೆ ಏನದ ಅಮಿತ ಫಲವನ್ನು ಕೊಡುತ್ತದೆ. ಆದರೂ ಅದು ಪ್ರವಾಹದಲ್ಲಿ ಎದರು ಈಜಿನಂತೆ. ಈಗ ನದಿ ಅದ, ನದಿಯಲ್ಲಿ ಮೀನಾವ, ಕಪ್ಪೆ, ಮೊಸಳೆ, ಇನ್ನಿತರ ನೀರಿನಲ್ಲಿರುವಂಥ ಜೀವರಾಶಿಗಳು ನೀರು ಹೆಂಗೆ ಹರಿತಾವ ಅದರಂಗ ಹೋಗ್ತಾವ, ಹೊಡ್ಕೊಂಡು ಹೋಗ್ತಾವ. ಆದರೆ ಅದರಲ್ಲಿ ಜಲಚರಗಳಲ್ಲಿ ವಿಶೇಷವಾದದ್ದು ಒಂದು ಮೀನು ಅಂತಿರ್ತದೆ. ಆ ಮೀನು ಮಾತ್ರ ಎದುರಿಸ್ತದೆ ನೋಡ್ರಿ. ಅದು ನೀರು ಹಿಂಗೆ ಬರ್ತದೆ ಅಂದ್ರೆ ಹಿಂಗೆ ಹೋಗ್ತದೆ. ಉಳಿದುವೆಲ್ಲ ನೀರು ಹಿಂಗೆ ಬಂದರೆ ಅವನು ಹಿಂಗೇ ಬರ್ತಾವ. ಆದರೆ ಅವುಗಳಿಗೆ ಅಪಾಯ ಅದ. ನೀರಿನ ಹೆಂಗೆ ಹೋಗ್ತಾವ ಹಂಗೆ ಹೋದರೆ ಅವಕ್ಕೆಲ್ಲ ಅಪಾಯ ಅದ. ಅವು ಎಲ್ಲಿಯಾದರೂ ಬಂಡೆ ಬಿಡ್ತಾವ, ಎಲ್ಲ ಕಂಟಿ ಕಸ ಇರ್ತಾವ, ಎಲ್ಲಿಯಾದರೂ ಬಿದ್ದು ಒದ್ದಾಡಿ ಸತ್ತು ಹೋಗ್ತಾವ. ಆದರೆ ಮೀನು ಮಾತ್ರ ಎದುರಿಸ್ತದೆ ನೋಡ್ರಿ. ಯಾಕಂದರೆ ಅಪಾಯ ಆಗಬಾರ್ದಂತ ಉಪಾಯವನ್ನು ಮಾಡಿ ಎದುರಿಸ್ತದೆ, ಎದುರೇ ಹೋಗ್ತದೆ. ಅದಕ್ಕೆ ಮೀನು ಯಾವುದೇ ತೊಂದರೆ ಇಲ್ಲದೆ ನೀರಿನಲ್ಲಿ ಅದು ತನ್ನ ಇಡೀ ಜೀವಮಾನವನ್ನೇ ಕಳೀತದೆ ನೋಡ್ರಿ. ಅದಕ್ಕೆ ಏನನ್ನ ಬದುಕಲಿಕ್ಕೆ ಹೊರಗಿನ ಹೊಲ, ಹೊರಗ ಮನೆ, ಹೊರಗಿನ ಹಣ,
ಹೊರಗಿನವರ ಸಹಾಯ, ಹೊರಗಿನವರ ಪ್ರೇಮ, ಸಂಪತ್ತು ಏನಾನ ಅಪೇಕ್ಷೆ ಆದೇನು ಮೀನಿಗೆ? ಅದಕ್ಕೇನದ, ನೀರಿನಲ್ಲೇ ಮೀನು ಹುಟ್ಟುತ್ತದ, ನೀರಿನಲ್ಲೇ ಬೆಳೀತದ, ನೀರಿನಲ್ಲೇ ಬದುಕ್ತದ, ನೀರಲ್ಲೇ ಸತ್ತು ಹೋಗ್ತದೆ. ಬೇರೆ ಏನು ಬೇಕಾಗಿಲ್ಲ. ಜೀವನ ಅಂದ್ರೆ ಅಷ್ಟೆ. ಮೀನಿಗೆ ಗೊತ್ತು ಜೀವನ ಅಂದ್ರೆ ಏನು, ಬದುಕು ಅಂದ್ರೆ ಏನು. ಆ ಮೀನಿಗೆ ಗೊತ್ತು ನೋಡ್ರಿ ಬದುಕು ಅಂದ್ರೆ ಏನು, ಹೆಂಗೆ ಜೀವನ ಮಾಡಬೇಕು. ಆ ಭಗವಂತ ಮೀನುಗಳಿಗೆ ತಿನ್ನಲಿಕ್ಕೆ ಆಹಾರವನ್ನು ಕೂಡ ನೀರಲ್ಲೇ ಸೃಷ್ಟಿ ಮಾಡ್ಯಾನ. ಹೊರಗಡೆ ಹೋಗಿ ದುಡಿದು ತಂದು ತಿನ್ನುವ ಬದುಕು ಬೇಕಾಗಿಲ್ಲ. ಅಲ್ಲಿಯೇ ಇರುವಂಥ ಆಹಾರವನ್ನು ತಿಂತದ, ಅಲ್ಲೇ ಬೆಳೀತದ, ಅಲ್ಲೇ ಸತ್ತು ಹೋಗ್ತದೆ. ಆದರೆ ಒಂದು ವಿಶೇಷ ಏನಂದರೆ, ನೀರಿನಲ್ಲೇ ಬದುಕುವುದು ವಿನಃ ನೀರಿನಿಂದ ಹೊರಗೆ ಹಾಕಿದ್ರೆ ಸತ್ತು ಹೋಗ್ತದೆ. ಸತ್ತೋತಿಲ್ಲ. ಎಷ್ಟು ವಿಚಿತ್ರ ಇರ್ಬೋದು. ಅದರಂತೆ ನಮ್ಮ ಬದುಕು ಅಷ್ಟೆ. ನಮಗ ನೀರಿನಲ್ಲಿ ಮೀನ ಹುಡ್ಸ್ಯಾನ, ಭೂಮಿ ಮೇಲೆ ನಮ್ಮನ್ನು ಹುಡ್ಸ್ಯಾನ. ಹೌದಿಲ್ಲ? ಇಷ್ಟೇ ವ್ಯತ್ಯಾಸ ಅಲ್ಲ. ಅದು ನೀರಿನ ಹುಟ್ಟದ, ಭೂಮಿ ಮೇಲೆ ಹುಟ್ಟಿಟ್ಟು. ಆದ್ರೆ ಅದರಂತೆ ಬದುಕುವುದು ನಮಗೆ ಗೊತ್ತಾಗೋದು ನೋಡ್ರಿ. ಮೀನು ಬದುಕಿದ್ರೆ ನಾವು ಬದುಕವಲ್ಲಿ. ನಮಗೆ ಭೂಮಿ ಏನು ಮಾಡ್ಯದ, ಇರಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದ. ಬದುಕಲಿಕ್ಕೆ ಭೂಮಿಯಲ್ಲಿ ಬೆಳೆ, ದವಸ, ಧಾನ್ಯ ಎಲ್ಲವೂ ಭೂಮಿಯಿಂದನೇ ಪರಮಾತ್ಮ ಕೊಡ್ಲಿಕ್ಕೆ ಮಾಡ್ಯಾನ. ಯಾಕಂದ್ರೆ ಈ ಮಾನವ ಜೀವ ಇವನು ಬದುಕಬೇಕಾದ್ರೆ ಆಹಾರ ಬೇಕಲ್ಲ, ಸುಮ್ಮನೆ ಬದುಕಲಿಕ್ಕೆ ಆಗಲ್ಲ. ಆಹಾರ ಬೇಕಿದಕ್ಕೆ. ಆ ಆಹಾರ ಭೂಮಿಯಲ್ಲಿ ಭಗವಂತ ಬೆಳೆ ರೂಪದಲ್ಲಿ ಬೆಳಿಲಿಲ್ಲ ಅಂದ್ರೆ ನಾವೇನು ತಿಂತಿದ್ದೀವಿ? ಮಣ್ಣು ತಿನ್ಬೇಕಾಗಿತ್ತು. ಹೌದಲ್ಲ? ಅದಕ್ಕೆ ಏನು ಮಾಡಿದ? ನಿಮಗ ಬದುಕಲಿಕ್ಕೆ ಕೊಟ್ಟ. ಮತ್ತೆ ಇನ್ನ ಉಳಿದಂತ ಏನು ವ್ಯವಸ್ಥೆಗಳಾವಲ್ಲ, ಕುಡಿಲಿಕ್ಕೆ ನೀರು ಬೇಕು. ನೀರು ಭಗವಂತ ಕೊಟ್ಟನೋ ಏನು ಬಾಟ್ಲಿ ಕೊಟ್ಟದ? ಭಗವಂತ ಕೊಟ್ಟಂತ ಫ್ರೀ ಆದಂತ ಉಚಿತವಾದ ನೀರನ್ನ ನಾವು ಖರ್ಚು ಮಾಡಿ ಖರೀದಿ ಮಾಡ್ತೀವಲ್ಲ, ನಮ್ಮ ಬದುಕಲ್ಲ ಇದು. ಇದು ಬದುಕೇನಿದು? ಆ ಮೀನ ಇಂದ ನಾವು ಹೊರಗೆ ಹೋಗಿ ಹೊರಗಿನ ನೀರು ಕುಡಿದು ಬಂದದೇನು? ಹೊರಗಿನ ನೀರು ಕುಡಿಲಿಲ್ಲ. ಅದು ಹೊರಗ ನೀರಾವಂತನೂ ಗೊತ್ತಿಲ್ಲ, ಗೊತ್ತಿದನು ಕುಡಿಯಕ್ಕೆ ಹೋಗಲಿಲ್ಲ. ತನಗೇನು ಭಗವಂತ ಸೃಷ್ಟಿಯಿಂದ ಕೊಟ್ಟನ ಅದನ್ನಲ್ಲೇ ಬದುಕಿತವನು. ಇಷ್ಟಾದರೆ ಆಯ್ತೇನು ಅಂದರೆ ಎಷ್ಟು ಆಗಲಿಲ್ಲ. ನಮ್ಗೆ ಎಷ್ಟಾವ? ಒಂದಲ್ಲ ಎರಡಲ್ಲ ನೋಡ್ರಿ. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಆ ಮೀನ ಒಂದು ಚಿಂತೆ ಮಾಡಲ್ಲ, ಆರಾಮಾಗಿ ಇತ್ತು, ಬದುಕ್ತು, ಪ್ರಾಣ ಹೋಗ್ಲಿಕ್ಕೆ ಆರಾಮ್ ಜೀವ ಬಿಟ್ಟು ಹೋಗ್ಬಿಡ್ತು, ನಡೆ ಅಂದ್ಬಿಡ್ತು. ಪ್ರಪಂಚ ಇಷ್ಟೇ. ಆದರೆ ನಮಗೆ ಯಾಕೆ ಇಷ್ಟು ಚಿಂತೆಗಾದವು? ಹಂಗೆ ಮಾನವ ಜನ್ಮ ಬಹಳ ಶ್ರೇಷ್ಠ, ಬಹು ದೊಡ್ಡದು. ಇದನ್ನ ಹಾಳು ಮಾಡಿಕೊಳ್ಳಬೇಡಿರಿ, ಹುಚ್ಚಪ್ಪಗಡಿರ ಅಂತ ಮಹಾತ್ಮರು ನಮಗೆ ಕಪಾಳ ಕೊಡೋದಂಗೆ ಹೇಳ್ಯಾರ. ಇದು ಹೇಗಿದೆ ಅಂದರೆ, ವಜ್ರ ವೈಡೂರ್ಯಕ್ಕಿಂತ ಬೆಲೆ ಕಟ್ಟಲಾರದ ಶರೀರ ಕೊಟ್ಟು ಕಳಿಸಿನ ಪರಮಾತ್ಮ. ಪರಮಾತ್ಮ ಈ ಶರೀರದಲ್ಲಿ ಏನೇನು ಮಾಡ್ಯಾನಲ್ಲ ಅಂಥ ಸಾಮಾನುಗಳು ಕೋಟಿ ಅಬ್ಜ ಕೊಟ್ಟರು ಕೂಡ ನಿಮಗೆ ಹೊರಗೆ ಸಿಗೋದಿಲ್ಲ. ಯಾವ ದೇಶದಾಗ ಸಿಗೋದಿಲ್ಲ, ಯಾವ ರಾಜ್ಯದಾಗ ಸಿಗೋದಿಲ್ಲ, ಯಾವ ಲೋಕದಾಗೂ ಸಿಗೋದಿಲ್ಲ. ಅಂಥದ್ದೇನು ಕೊಟ್ಟನ್ರಿ ನಮಗೆ? ಕಣ್ಣು ನಮಗೇನು ಕೊಟ್ಟನ ಭಗವಂತ? ಬಜಾರ್ದಾಗ ಅಥವಾ ಯಾವುದನ್ನ ಅಂಗಡಿಯಲ್ಲಿ ಸಿಗ್ತದೇನು ಕಣ್ಣು ಹೋದರೆ? ಕಣ್ಣು ಸ್ವಲ್ಪ ಹೋದರೆ ಇದು ಮತ್ತೆ ಪಡಿಬೇಕಾಗಿದ್ರೆ ಎಲ್ಲಾದ್ರೂ ಸಿಗುತ್ತದೇನು ಅಂದರೆ ಸಿಗೋದಲ್ಲ.
ಯಾಕೆ ಸಿಗೋದಿಲ್ಲ? ಮನುಷ್ಯ ಮಾಡಿದ ಸಾಮಾನುಗಳು ಒಂದಿಲ್ಲ ಒಂದು ಕಡೆ ಸಿಗ್ತಾವ. ಮಾನವ ಮಾಡಿದಂಥ ಸಾಮಾನುಗಳು, ಉಪಕರಣಗಳು ರಾಯಚೂರು ಸಿಗಲಿಲ್ಲ ಅಂದ್ರೆ ಹೈದ್ರಾಬಾದ್ ಸಿಗಲಿಲ್ಲ ಅಂದ್ರೆ ಬಾಂಬೆ ಸಿಗ್ತಾವ. ಆದರೆ ಪರಮಾತ್ಮ ಮಾಡಿದಂಥ ವಸ್ತುಗಳು ನೋಡಿ ನಮ್ಮಲ್ಲಿ. ಮನುಷ್ಯರು ಮಾಡಿದ ವಸ್ತುಗಳು ಯಾವಿಲ್ಲ, ಎಲ್ಲವೂ ಪರಮಾತ್ಮ. ಕಂಡು ಯಾರು ಮಾಡ್ಯಾರ? ಪರಮಾತ್ಮ. ಕಿವಿ ಯಾರು ಮಾಡ್ಯಾರ? ಪರಮಾತ್ಮ. ಮೂಗು ಯಾರು ಮಾಡ್ಯಾರ? ಪರಮಾತ್ಮ. ಬಾಯಿ ಯಾರು ಮಾಡ್ಯಾರ? ಪರಮಾತ್ಮ. ನಾಲಿಗೆ ಯಾರು ಮಾಡ್ಯಾರ? ಪರಮಾತ್ಮ. ಕೈ, ಕಾಲು, ಹೊಟ್ಟೆ, ಬೆನ್ನು ಇವೆಲ್ಲ ಒಳಗಡೆ ಇರತಕ್ಕಂಥ ನರ, ನಾಡಿ, ಎಲುಬು, ರಕ್ತ ಯಾರನ್ನ ಮಾಡ್ಯಾರ? ಇಲ್ಲ. ಮತ್ತು ರಕ್ತ ಬೇಕಾದ್ರೆ ಎಲ್ಲಿದು? ಆನೆ ರಕ್ತ, ಹಂದಿ ರಕ್ತ, ಚಿಗರಿ ರಕ್ತ ನಮ್ಮ ದೇಹಕ್ಕೆ ಕೊಟ್ರೆ ಅಲ್ಲೇ ಸತ್ತೋತೀವಿ ನಾವು. ಮಾನವನಿಗೆ ರಕ್ತ ಕಡಿಮೆ ಆದರೆ ಮಾನವಂದೇ ಕೊಡಬೇಕು ವಿನ ಅನ್ಯ ಜಾತಿದ್ದಲ್ಲ ಅಂತ. ಯಾಕಂದ್ರೆ ಪರಮಾತ್ಮ ಮಾಡಿದ್ದನ್ನ ಪರಮಾತ್ಮನಿಂದನೇ ತಗೋಬೇಕು ವಿನ ಇನ್ನೊಂದು ಅಂಗಡಿಯಲ್ಲಿ ಸಿಗೋದಲ್ಲ ಇದು. ನನ್ನ ಶರೀರ ಪರಮಾತ್ಮ ಮಾಡ್ಯಾನ, ಇದ್ರಾಗ ಏನಾದ್ರು ರಕ್ತ ಕಡಿಮೆ ಆದರೆ ನಿನ್ನೆ ಶರೀರದ ರಕ್ತ ನಾ ತಗೋಬೇಕು. ನಿನ್ನ ರಕ್ತ ಯಾರು ಮಾಡ್ಯಾರ? ಪರಮಾತ್ಮ ಮಾಡ್ಯಾನ. ಅದಕ್ಕೆ ಇವು ಏಕತೆ ಅಂದ್ರೆ ಐಕ್ಯತೆ ಅಂತೀವಿ ನಾವು. ಏಕತೆ ಅಂದ್ರೆ ಕೂಡ್ತಾವೆ. ಹಾಗಾಗಿ ಇಲ್ಲಿ ವಿಚಾರವನ್ನು ಮಾಡಿದಾಗ ನಮಗೆ ಇಷ್ಟು ಚಿಂತೆಗಳು ಬಂದವಿಲ್ಲ. ಮಹಾತ್ಮ ಇರ್ತಾರೆ, ಚಿಂತಿಸದೆ ಇರುವಂಥವ್ರಂತ. ಈ ಚಿಂತನೆ ಮಾಡಕ್ ಹೋಗ್ಬೇಡಂದ ಮಹಾತ್ಮ. ಯಾಕ? ನೀನು ಇಂತು ತಿಳಿದ ಬಳಿಕ ನಾವು ಗುರುಶಾಸ್ತ್ರಾದಿಗಳಿಂದ, ಮಹಾತ್ಮರ ಋಷಿವಾಣಿಗಳಿಂದ, ವೇದ ಪ್ರಮಾಣಗಳಿಂದ ತಿಳ್ಕೊಂಡೀವಿ. ತಿಳ್ಕೊಂಡ ಮೇಲೆ ಮತ್ತೆ ನಾವು ಚಿಂತೆ ಮಾಡ್ತೀವಿ. ಈ ಚಿಂತೆ ಮಾಡೋದಕ್ಕೆ ಸಮಯ ಸಾಲದಂಗಾಗಿ ಭಗವಂತನ ದೇವರ ಚಿಂತೆಯನ್ನು ಮರ್ತು ಬಿಟ್ಟಿವಿ ನಾವು. ಇಲ್ಲಿ ಚಿಂತೆ ಮಾಡೋಕ್ಕೆ ಸಮಯ ಇಲ್ಲ, ದೇವರ ಚಿಂತನೆ ಯಾವ ಮಾಡ್ತೀವಿ. ಹಾಗಾಗಿ ಕೇಡಿನ ಚಿಂತೆ ಅಂದ್ರು. ನಮಗೆ ಮೊದಲು ದುಃಖ, ಏಕ್ ಸುಖಿ ಒಬ್ಬನೇ ಇದ್ದ, ಅವನಿಗೆ ಬಹಳ ದುಃಖ ಆದವು. ನನ್ನ ಬದುಕು ಬಾಳ್ವೆ ಎಲ್ಲ ಅನಾಥ ಆಯಿತು. ನನಗೊಬ್ಬ ಸಂಗಾತಿ, ಹೆಂಡತಿ ಆದರೆ ನಾನು ಸುಖವಾಗಿ ಆನಂದವಾಗಿ ಇರಬಹುದಾಗಿತ್ತು ಅಂತ ಆ ಒಂದು ಹೆಂಡತಿಯ ಚಿಂತೆಯಲ್ಲಿ ಕಾಲ ಕಳೆತಿದ್ದ. ಯಾವುದೋ ದೈವಲದಿಂದ ಮದುವೆ ಆಯಿತು, ಇಬ್ಬರಾದ ನೋಡ್ರಿ. ಚಿಂತೆ ಅವನಿಗೆ ಕಡಿಮೆ ಆಯ್ತೇನು? ಹೆಂಡರಾದ ಮೇಲೆ ಚಿಂತೆ ಹೋಗಲಿಲ್ಲ, ಅವರಿಬ್ಬರು ಕೂಡಿ ಚಿಂತೆ ಮಾಡಕ್ ಹೋದ. ಮೊದಲು ಒಬ್ಬನೇ ಮಾಡ್ತಿದ್ದ, ಈಗಿಬ್ಬರು ಮಾಡಂಗೆ ಮಾಡಿದ. ಅದಕ್ಕೆ ದುಃಖಿ ಅಂದಾರ. ಮೊದಲು ಅವನು ಒಬ್ಬ ಹೆಂಡತಿಯ ಚಿಂತೆ ಮಾಡ್ತಿದ್ದ. ಆ ಹೆಂಡತಿ ಸಿಕ್ಕ ಆದ ಮೇಲೆ ಇಬ್ಬರು ಕೂಡಿ ಮಕ್ಕಳ ಚಿಂತೆ ಶುರುವಾಯ್ತು. ಮೂವರಾದ ಮಕ್ಕಳಾದ ಮೇಲೆ ಕೂಡ ಸಮಾಧಾನ, ಆನಂದ ನಮಗೆ ಆಗ್ಬೇಕಲ್ಲ, ಚಿಂತೆ ಎಲ್ಲ ಹೋಗ್ಬೇಕಲ್ಲ, ಆರಾಮಿರಬೇಕು. ಎಷ್ಟು ಮಂದಿ ಆರಾಮಿವ್ರಿ? ಬಾಯಲ್ಲಿ ಆರಾಮಿದ್ದವರು ಬಹಳ ಮಂದಿ ಇವಿ. ಮನಸ್ಸಿನಲ್ಲಿ ದುಃಖ ತುಂಬ್ಯದ, ಒಳಗ ದುಃಖ ಅದ, ಹೊರಗಡೆ ನಾವು ಆರಾಮಿವಿ ಅಂತ ಹೇಳ್ತೀವಿ. ಯಾರು ಆರಾಮಾರ ಅಂದ್ರೆ ಈ ಚಿಂತೆಗಳೆಲ್ಲ ಬಿಟ್ಟು, ಈಗ ಮೂವರಾದರೂ ಚಿಂತೆ ಏನಾಯ್ತು ಅಂದ್ರೆ ನನ್ನ ಮಗು, ನಾನು, ನಮ್ಮ ಮನೆಯವರು, ನನ್ನ ಹೆಂಡತಿ, ಅವನು ಬೆಳೀತಾ ಬೆಳೀತಾ ಹೋದಂಗೆಲ್ಲ ಅವನ ಖರ್ಚು ವೆಚ್ಚಗಳು ಹೆಚ್ಚಾದಾಗ ಅವನ ರಕ್ಷಣೆ ಮಾಡಲಿಕ್ಕೆ ಸುಮ್ಮನೆ ಕುಂತ್ರು ಹೆಂಗ ಅಂತ ಮತ್ತೇನು ಶುರುವಾಯಿತು? ಧನದ ಚಿಂತೆ. ಹಣ ಗಳಿಸ್ಬೇಕಂತ ಅದ್ರಾಗ ಹೋಗ್ಬಿಡು ಚಿಂತೆ. ಅದನ್ನು ನಿನಗೆ ಆಯ್ತು ಅಂತಿಟ್ಕರಿ. ಗಳಿಸ್ಬೇಕು ಅಂತ ಅಂದವರಿಗೆ ಗಳಿಕೆ ಯಾರಿಗೆ ಆಗಿಲ್ಲ. ಗಳಿಸಬಾರ್ದಂತ ಸುಮ್ಮನೆ ಕುಂತವರು ಕೂಡ ಬಡವರಾಗಿಲ್ಲ. ಗಳಿಸಲೇಬಾರ್ದಪ್ಪ ಅಂತ ಸುಮ್ಮನೆ ಕುಂತಾರ, ಪ್ರಯತ್ನ ಮಾಡಲಾರ್ದ. ಅವರು ಶ್ರೀಮಂತರಾಗಿಲ್ಲ ಎಷ್ಟೋ ಮಂದಿ.
ಇವತ್ತು ರಾಯಚೂರು ಯರಮರ್ಸಿಗೆ ಹೋದಾಗ ನಮ್ಮ ಶಿಷ್ಯರ ಮನೆಗೆ ಹೋದಾಗ ಒಂದು ವಿಶೇಷ ಗೊತ್ತಾಯ್ತು. ಒಬ್ಬ ವ್ಯಕ್ತಿ, ಅವ್ರ ಹೆಸರೇನು, ಕಾಶಿನಾಥ ಅನ್ನೋ ಒಬ್ಬ ವ್ಯಕ್ತಿ ಸ್ವಲ್ಪ ದಿನದ ಹಿಂದೆನೆ ಅವರ ತಾಯಿ ಕಾಯಿ ಪಲ್ಯ ಮಾಡ್ತಲ್ಲಂತ. ಅಂದ್ರೆ ಎಷ್ಟು ಬಡತನ ಇರ್ಬೋದು ಲೆಕ್ಕ. ತಾಯಿ ಕಾಯಿ ಪಲ್ಯ ಮಾರೋರು. ಅಂಥದ್ರಲ್ಲಿ ಇವತ್ತಿನ ದಿನದಲ್ಲಿ ಆತನ ಆಸ್ತಿ 100 ಕೋಟಿ ಅಂತ ಹೇಳ್ತಾರೆ ಅವರು. 100 ಕೋಟಿ. ಹೆಂಗ್ ಬಂತು 100 ಕೋಟಿ? ನಾವು 3 ಕೋಟಿ ಗಳಿಸೋದು ನಮಗೆ ಆಗೋದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಅವನು ಏನು ಪ್ರಯತ್ನ ಮಾಡದೆ ತಾಯಿಯನ್ನ ಕಾಯಿ ಪಲ್ಯ ಮಾರಕ್ಕೆ ಕಳಿಸುವಂಥ ಪರಿಸ್ಥಿತಿಯಲ್ಲಿ ಅವನು ಇಷ್ಟು ಶ್ರೀಮಂತ ಆದ ಅಂತ ಹೇಳ್ತಾರಿಲ್ಲ, ಪ್ರತ್ಯಕ್ಷ. ಅದು ಎಷ್ಟೋ ಮಂದಿ ಪ್ರಯತ್ನ ಮಾಡ್ತಾರೆ, ಬರೀ ಅದೇ ಕೆಲಸ ಮಾಡ್ತಾರೆ. ಬೆಳಗ್ಗೆ ಎದ್ದ ಮೇಲೆ ಅದೇ ಕೆಲಸ, ಗಳಿಸ್ಬೇಕು. ಅವರೆಷ್ಟು ಗಳಿಸ್ಯಾರ? ಅಂತ ಪ್ರಯತ್ನ ಮಾಡಿರಲಿ, ಯಾಕೆ ಗಳಿಸಲಿಲ್ಲ? ತಮ್ಮ ಆ ಸಂಪತ್ತು ಗಳಿಕೆ ಬಡತನ ಅನ್ನುವುದು ಅದು ಪ್ರಯತ್ನದಿಂದ ಬರುವುದಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪದಿಂದ ಬರೋದು. ಹಿಂದಿನ ಜನ್ಮದಲ್ಲಿ ನೀ ಮಾಡಿದ ಪುಣ್ಯ ಇತ್ತು ಅಂದ್ರೆ ಈ ಜನ್ಮದಲ್ಲಿ ಚಿಂತಿಸದಿರು, ನೀ ಬೇಡ ಅಂದ್ರೂ ಕೂಡ ನಿನ್ನ ಮನೆಗೆ ತಂದಾಗ. ನಿನಗ ಪಾಪದ ಬಲ ಇತ್ತು, ಲೋಭತ್ವ ಇತ್ತು, ಪುಣ್ಯ ಮಾಡಿದ್ರೆ ಕೊರತೆ ಕಡಿಮೆ ಆದಂತ ಭಾವದಿಂದ ನೀ ಲೋಭತ್ವದಿಂದ ಬದುಕಿದರೆ ಅದು ಈ ಜನ್ಮದಲ್ಲಿ ನಿನ್ನ ಏನು ಮಾಡ್ತದಂದ್ರೆ ಬಡವನನ್ನಾಗಿ ಮಾಡ್ತದೆ. ನಿನ್ನ ಬಡತನಕ್ಕೆ ಬಂದದ್ದು ಯಾರು ಕಾರಣ? ಶ್ರೀಮಂತಿಗೆ ಬರ್ಲಿಕ್ಕೆ ಯಾರು ಕಾರಣ? ನೀನೇ ಕಾರಣ ಅಂತ. ಈ ಜನ್ಮದಲ್ಲಿ ಬಡತನ ಬಂದದನಕ ಯಾರು ದೇವರು ನಿನಗೆ ಬಡವನ್ನಾಗಿ ಮಾಡ್ಬೇಕಂತ ಕಳಿಸಿಲ್ಲ, ನೀ ಶ್ರೀಮಂತನಾಗಂತ ಕಳಿಸ್ಯಾರ ಅವರು. ನೀನು ಶ್ರೀಮಂತನಾಗು, ನೀನು ಆನಂದವನ್ನು ಪಡು, ನೀನು ಭವದಿಂದ ಬಿಡುಗಡೆಯಾಗಿ ನನ್ನಲ್ಲಿ ಐಕ್ಯವನ್ನು ಹೊಂದು ಅಂತ ಈ ನಮ್ಮ ದೇಹವನ್ನು ಕಟ್ಟ ಕಳಿಸ. ಆದರೂ ಕೂಡ ಎಲ್ಲರೂ ಇಲ್ಲಿ ಹೋಗ್ತೀವೇನೋ ಅಂದರೆ ಇಲ್ಲ. ಆದರೆ ಕರ್ಮ ಮಾರ್ಗಕ್ಕೆ ಬಹಳ ಮಂದಿ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ ಅವರು, ಜ್ಞಾನ ಮಾರ್ಗ ನಿರಾಕಾರ ಪರಬ್ರಹ್ಮ. ಆಕಾರ ಇಲ್ಲದನ್ನು ನೋಡಬೇಕಾಗಿದ್ರೆ ಅದು ಎಲ್ಲೋ ಒಂದು ನೀರಿನಲ್ಲಿ ಇರುವಂಥ ಮೀನು ಎದರ ಈಸಿ ಬದುಕಿನಲ್ಲಿ ಸಂತೋಷವಾಗಿದೆಯೋ ಅದರಂತೆ ಜಗತ್ತಿನಲ್ಲಿರುವಂಥ ಮಾನವರಲ್ಲಿ ಎಲ್ಲೋ ಒಬ್ಬನು ಎದುರಿಸ್ತಾನೆ. ಪ್ರಪಂಚ ಸೆಳಿವಿಂದು, ಅದ್ರ ಹೆಂಗೆ ಹೋಗ್ತೀವಿ ಹೋದಂಗೆಲ್ಲ ನಮಗೇನದ ಮತ್ತೆ ಆಳವಾಗಿ ಹೋಗಿ ಸಿಗಬಿಡ್ತೀವಿ, ಸಿಕ್ಕಿ ಹಾಕ್ಬಿಡ್ತೀವಿ, ಅಲ್ಲೇ ಸತ್ತು ಹೋಗ್ತೀವಿ. ಯಾಕೆ? ನೀರು ಓದಂಗೆ ಓದುವಲ್ಲ ಅವನು. ಆದರೆ ಇಲ್ಲೊಬ್ಬ ಧೀರ ಪುರುಷ, ಇದು ಸಮುದ್ರದ ಸಂಸಾರಂ ದುಃಖ ಸಾಗರಂ. ಸಂಸಾರ ಹೇಗಿದೆ? ದುಃಖದ ಸಾಗರ ಅಂದ್ರೆ, ಆನಂದದ ಸಾಗರ ಅಂದ್ರೆ ಎಲ್ಲರೂ ಓದಿದ್ದೀವಿ. ದುಃಖದ ಸಾಗರ ಅಂದ್ರೆ ಸಮುದ್ರದಲ್ಲಿ ಎಷ್ಟು ನೀರಾವ ಲೆಕ್ಕ ಮಾಡಕ್ ಬರ್ತದೇನು? ಅಷ್ಟು ನೀರಿನ ಪ್ರಮಾಣದಷ್ಟು ನಮಗೆ ದುಃಖ ಅಂತ ಬರೆದ್ರವರು. ಶಂಕರ ನೋಡು ನೀನೆನ್ನ ಪರಿಭವ ದುಃಖವನ್ನು ಅಲ್ಲಿ ಕೇಳ್ತಾರೆ ಮಹಾತ್ಮರು. ಅದು ಇರಲಿ, ಆ ಸಂಪತ್ತಿನ ಪ್ರಾಪ್ತಿ ಆಯ್ತು. ದೈವಾನುಕೂಲದಿಂದ ಪುಣ್ಯ ಮಾಡಿದ್ವಿ, 100 ಕೋಟಿ ಸಂಪಾದನೆ ಆಯ್ತು. ಆದರೆ ನಿನಗೆ ಒಂದು ಏನಾದಂದ್ರೆ ಜಾತಸ್ಯ ಮರಣಂ ಧ್ರುವಂ. ನಾವೆಲ್ಲರೂ ಹುಟ್ಟುವಾಗನೇ ಬೆನ್ನಿಗೊಂದು ಲೇಬಲ್ ಹಚ್ಚಿ ಕಳಿಸೋಣ, ಅದು ಮರಣ ಅಂತ. ನಮಗೆ ಮುಂದಿಂದ ಕಾಣ್ತದೆ, ಹಿಂದಿಂದ ಕಾಣವಲ್ತು. ಎಲ್ಲರಿಗೆ ಮುಂದಿಂದ ಕಾಣಕತ್ತದ. ಹಿಂದ ಒಂದು ಸಿಕ್ಕಾರಾದ ಮರಣ, ಅದು ಹಿಂದಾದ ನಮ್ಗೆ ಕಾಣವಲ್ತು ನೋಡ್ರಿ. ಮುಂದಿದ್ರೆ ಅದು ಕಾಣ್ತತ್ತು, ಹೆಂಡ್ರು ಮಕ್ಕಳು, ಹೊಲ ಮನೆ, ನೋಟು, ಸಂಪತ್ತು, ಅಲ್ಮಾರ, ಸುಪ್ಪತ್ತಿಗೆ, ಬಂದು ಬೆಳಗ್ಗೆ ಎಲ್ಲರೂ ಕಾಣ್ತಿದ್ರು. ಇವೆಲ್ಲ ಮುಂದಾರಲ್ಲ, ಕಾಣ್ತಾರೆ.
ಆದರೆ ಭಗವಂತ ಇಂದ ಇಟ್ಟನ ಟೇಲರ್ ಅಂಗಿ ಹೊಲಿತಾನೆ ನೋಡ್ರಿ, ಹಿಂದ್ಗಡೆ ಅವನು ಲೆವೆಲ್ ಹೊಲಿರ್ತಾನ, ತನ್ನ ಹೆಸರು ಹಾಕಿರ್ತಾನೆ. ಆ ಹೆಸರು ಕಾಣ್ತದೆ ನಮ್ಗೆ, ಮುಂದಿಂದ ತೋಳು ಕಾಣ್ತದ, ಜೋಬಿ ಕಾಣ್ತದ, ಗುಂಡಿ ಕಾಣ್ತಾವ, ಗುಲಾಬಿ ಕಾಣ್ತಾವ, ಎಲ್ಲ ಕಾಣ್ತಾವ. ಆದ್ರೆ ಹೊಲ್ದವನು ಯಾರಂದ್ರೆ ಹಿಂದ ನೋಡ್ಬೇಕು. ಅದಂತೆ ಇಲ್ಲಿ ಕೂಡ ಪರಮಾತ್ಮ ಭಗವಂತ ಏನು ಮಾಡ್ಯಾನಂದ್ರೆ ಎಲ್ಲರನ್ನ ಮಾಡ್ಯಾನ, ಮಾಡಿ ಇಂದ ಒಂದು ಹುಟ್ಟು ಏನದ ಅದರ ಜೊತೆಯಲ್ಲಿ ಮರಣವನ್ನು ಇಟ್ಟು ಕಳಿಸ್ಯಾನ. ಅದಕ್ಕೆ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲರೂ ಒಂದು ದಿನ ಇಲ್ಲದೆ ಇನ್ನೊಂದು ದಿನ ಆದರೂ ಸಾಲೇಬೇಕು. ಸಾಧು ಸಂತರಿಗೆ ಸಾವು ಬಿಟ್ಟಿಲ್ಲ ಅಂದರು, ನಮಗೆಲ್ಲ ಸಾಧುಗಳಿಗೆ, ಸಂತರಿಗೆ, ಮಹಾತ್ಮರಿಗೆ, ಜ್ಞಾನಿಗಳಿಗೆ ಅವರಿಗೆ ಬಿಟ್ಟಿಲ್ಲ, ಏನೋ ಮರಣ ಬಿಟ್ಟಿಲ್ಲ ಅಂದಾಗ ಮರಣ ನಮ್ಮನ್ನು ಬಿಡ್ತದೇನ್ರಿ? ಬಲ್ಲಾಢ್ಯರಿಗೆ ಬಿಟ್ಟಿಲ್ಲ, ಜ್ಞಾನಿಗಳಿಗೆ ಬಿಟ್ಟಿಲ್ಲ. ಹೀಗಾಗಿ ಅಂತ ದಶ ಅವತಾರವನ್ನು ಎತ್ತಿದಂಥ ವಿಷ್ಣು ಅವತಾರದಲ್ಲಿ ಕೃಷ್ಣನು ಸತ್ತೋದ, ರಾಮನು ಸತ್ತೋದ, ಸತ್ತರಿಲ್ಲ ಅವರು. ಮತ್ತು ಅವರೇ ಸತ್ತು ಹೋದ್ಮೇಲೆ ನಾವೇನು ಬಿಡ್ತೀವಿ? ಆದರೂ ಕೂಡ ಏನಾಯ್ತು ಅಂದರೆ ಎಲ್ಲ ಸಂಪತ್ತನ್ನು ನೋಡಿ ಆ ಮರಣಕಾಲ ಸಮೀಪ ಬಂದಾಗ ಇವನು ಏನು ನೋಡಕತ್ತಿದ? ಮೊದಲು ಚಿಂತೆ ಏನಿತ್ತು, ಹೆಂಡತಿ ಚಿಂತೆ ಇತ್ತು, ಈಗ ಹೆಂಡತಿ ಆಳ ಅವನ ಕಡೆ ಲಕ್ಷ್ಯ ಇಲ್ಲ. ಆಮೇಲೆ ಮಕ್ಕಳ ಚಿಂತೆ ಆಯ್ತು, ಮನೆ ಮಕ್ಕಳ ಕಡೆ ಚಿಂತೆ ಇಲ್ಲ ಈಗ. ಅದೇನು ಮತ್ತ ಇನ್ನ ಬೇರೆ ಬೇರೆ ಏನಿತ್ತು, ಯಾವ ಚಿಂತೆ ಇಲ್ಲ. ಈಗ ಚಿಂತೆ ಇಲ್ಲ, ಅದ ರೊಕ್ಕದ ಕಡೆ ಚಿಂತೆ ಅಂದ್ಬಿಟ್ರು. ರೊಕ್ಕದ ಕಡೆ ಚಿಂತೆ ಮಾಡ್ತೀವಿ, ಇಷ್ಟು ಗಳಿಸೀವಿ, ಇದನ್ನು ಬಿಟ್ಟು ಹೆಂಗ್ ಹೋಗ್ಬೇಕು ಆತಲ್ಲ. ಇದನ್ನ ಬಿಟ್ಟು ಹೇಗೆ ಹೋಗಬೇಕು, ಇನ್ನು 4 ದಿನ ಕಾಯಬೇಕು ಅಂತ ಮನುಷ್ಯನಲ್ಲಿ ಉತ್ಪತ್ತಿ ಆಗಿ ಅವನ ಪ್ರಾಣ ಬಿಟ್ರೆ, ಕೊಟ್ರೆ ಕೆಟ್ಟು ಹೋಗುತ್ತೆ ಅಂತ ಲೋಭತ್ವ ಮಾಡಿ ಬಚ್ಚಿಟ್ಟಿದ್ದರೆ, ಈ ಜನ್ಮವನ್ನ ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ಅವನು ಹೆಗ್ಗಣಾಗಿ ಹುಡ್ತಾನಂತೆ ಶಾಸ್ತ್ರ ಬರೆದ. ಹೆಗ್ಗಣ ನೋಡಿ, ಎಂಥ ಜನ್ಮದಿಂದ ಎಂಥ ಜನ್ಮಕ್ಕೆ ಹೋದಿವಂತ. ನಮ್ಮನ್ನು ಕಳಿಸೋರು ಯಾರು? ನಮ್ಮ ಲೋಭತ್ವೇ ನಮ್ಮನ್ನು ಅಲ್ಲಿ ಕಳಿಸ್ತೀವಿನ. ಅದೇ ಪುಣ್ಯ ಕಾರ್ಯವನ್ನು ಮಾಡಿದರೆ, ಸಂತರಿಗೆ ಮಹಾಂತರಿಗೆ ನೀಡಿದರೆ, ನೀನು ಈ ಜನ್ಮದಿಂದ ಮತ್ತೆ ಇನ್ನೂ ಉತ್ತಮವಾದ ದೇಹವನ್ನು ತೊಡಬಹುದಾಗಿತ್ತು. ಆ ಚಿಂತೆ ಮಾಡ್ತಾ ಇದ್ದವನು ಏನಾಗ್ತದೆ ಅಂದ್ರೆ ಏನಿಲ್ಲ, ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ತೀನಿ. ಯಾವಾಗ ದೇಹ ಆತ್ಮ ಬುದ್ಧಿ ಅಂದ್ರೆ, ದೇಹ ಆತ್ಮ ಬುದ್ಧಿಜಂ ಮಹಾಪಾಪಂ. ಯಾರಿಗೆ ದೇಹವೇ ನಾನು ಅಂತ ಬುದ್ಧಿ ಆದ ಅವರು ಎಂದಿಗೂ ಈ ಜನ್ಮದಲ್ಲೆಲ್ಲ ಇಂಥ 100 ಜನ್ಮ ಎತ್ತಿ ಮಾನವನಾಗಿ ಹುಟ್ಟಿದರೂ ಕೂಡ ಈ ಕಡೆ ಬರೋದಿಲ್ಲ ಅಂತ. ಇಲ್ಲಿ ಈ ನಿರಾಕಾರ ಬ್ರಹ್ಮ ತನ್ನ ಸ್ವರೂಪವನ್ನು ತಿಳಿಲಿಕ್ಕೆ ಅವರು ಬರೋದಿಲ್ಲ. ಅಂದ್ರೆ ಏನಂತ ಅರ್ಥ ಮಾಡಬೇಕು? ದೇಹ ಆತ್ಮ ಬುದ್ಧಿಯನ್ನು ನಾಶ ಮಾಡಿಕೊಂಡವರಿಗೆ, ಮತ್ತು ಇನ್ನೂ ಹಲವು ವಿಚಾರಗಳನ್ನು ಮಾಡಿದರೆ ಯಾರಿಗೆ ಇದು ಸಾಧ್ಯ ಅಂದರೆ, ಬಹಳ ಮಾತಾಡೋದಕ್ಕಿಂತ ಯಾರಲ್ಲಿ ವಿವೇಕ, ವೈರಾಗ್ಯ, ಶಮ, ದಮ, ಸಾಧನ ಚತುಷ್ಟಯ ಮತ್ತು ಭಕ್ತಿ, ಮುಕ್ತಿ ಅನ್ನುವಂಥ ಕೆಲವು ಲಕ್ಷಣಗಳೇನವ, ಅಂಥವರು ಮಾತ್ರ ಅರ್ಜುನನಂತೆ, ಕೃಷ್ಣ ಭಗವಂತನಲ್ಲಿ ಹೋದಂತೆ ಈಗ ಜಗತ್ತಿನಲ್ಲಿ ಅಂಥ ಲಕ್ಷಣವುಳ್ಳಂಥ ಮಹಾ ಜನರು ಅಂಥ ಮಹಾತ್ಮರ ಸಮೀಪ ಹೋಗಲಿಕ್ಕೆ ಅಪೇಕ್ಷೆ ಆಗ್ತದೆ. ಬಲ್ಲವರಿಗೆ ಆಗಲಿಲ್ಲ.
ಮಹಾತ್ಮಲ್ಲಿಗೆ ಹೋಗೋದು ಬೆಂಕಿ ಕೈ ಇಡೋದು ಒಂದೇ ನೋಡ್ರಿ. ಬೆಂಕಿ ಕೈ ಇಟ್ಟರೆ ನಿಮಗೆ ಅರ್ಧಂಬರ್ಧ ಸುಟ್ಟು ಅರ್ಧ ಬಿಡ್ಬೋದು. ಆದರೆ ಮಹಾತ್ಮರಲ್ಲಿ ಹೋದಾಗ ಇಡೀ ದೇಹವನ್ನೇ ಸುಡ್ತದ. ಸುಡೋದಂದ್ರೆ ಏನು, ಬೆಂಕಿ ಹಚ್ಚೋದಲ್ಲ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರುತೋ ಅರ್ಜುನ. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನದ ವಿಚಾರಗಳನ್ನು, ಅಜ್ಞಾನವನ್ನು ಬುಡ ಸಹಿತವಾಗಿ, ಬೇರು ಸಹಿತವಾಗಿ ಕಿತ್ತಿ ಹಾಕ್ತಾರಂದ್ರೆ ಅಲ್ಲಿ ದೇಹ ಬುದ್ಧಿ ಇರ್ತದೇನು? ದೇಹ ಬುದ್ಧಿ ಇರಂಗಿಲ್ಲ. ಆ ದೇಹ ಬುದ್ಧಿ ಯಾವಾಗ ಹೋಯ್ತು ಅಂದರೆ ಆತ್ಮ ಬುದ್ಧಿ ಕಡೆ ನಿನಗೆ ಮನಸ್ಸಾಗ್ತದೆ. ದೇಹನೇ ನಾನು ಅಂದ್ಕೊಂತಾರೆ. ಏನು ದೇಹ ನಾನು, ದೇಹ ನಾನು ಏನಾದ? ನಿಂದು ಏನಾದಲ್ಲಿ ದೇಹದಲ್ಲಿ? ತೊಟ್ಟಲ್ಲಾಗಿಟ್ಟ ಹೆಸರೊಂದ ನೋಡಪ್ಪ. ತೊಟ್ಟಲ್ಲಾಗಿಟ್ಟ ಹೆಸರೊಂದಿಲ್ಲ. ನಾವು ಹುಟ್ಟಿ ಬರುವಾಗ ನಮಗೇನು ಹೆಸರಿತ್ತ? ಹೆಸರಿದ್ದಿಲ್ಲ. ಬರೀ 2 ಚಿಹ್ನೆ, ಒಂದು ಸ್ತ್ರೀ ಒಂದು ಪುರುಷ ಅನ್ನುವಂಥ 2 ಚಿಹ್ನೆ ಬಿಟ್ರೆ ಬೇರೆ ಉಳಿದುವೆಲ್ಲ ಪರಮಾತ್ಮ ಭಗವಂತ ಮಾಡಿದೆ ಈ ಜಗತ್ತಾದ ವಿನ ನಮ್ದು ಏನಿಲ್ಲ. ಆದ್ರೆ ನಾವೇನು ಮಾಡಿದ್ವಿ ಅಂದರೆ ಮುತ್ತು ಮಾಡಿದವನ ನೋಡಿ ಮೂಗು ಮಾಡಿದವನ ಮರೆತಂತೆ. ಅಕ್ಕಸಾಲಿಗ ಮೂಗಿನಲ್ಲಿ ಒಂದು ಮುತ್ತು ಮಾಡ್ಯಾನ, ಎಷ್ಟು ಚಂದ ಮಾಡ್ಯಾನ. ಆ ಮುತ್ತನ್ನು ಮೂಗಿನಲ್ಲಿ ಹಾಕಿ ಹೊರಗೋದ್ರೆ ಎಲ್ಲರೂ ಕೇಳೋರು, ಮುತ್ತು ಎಷ್ಟು ಚಂದ ಅದ, ಯಾರು ಮಾಡ್ಯಾರ, ಯಾರು ಮಾಡ್ಯಾರ, ಯಾರು ಮಾಡ್ಯಾರ. ಆಯಮ್ಮನ ಹೇಳ್ತಾರೆ, ಇಂಥವ್ರು ಮಾಡ್ಯಾರ, ಇಂಥವ್ರು ಮಾಡ್ಯಾರ. ಹೌದಿರಲಿ, ಮುತ್ತು ಬಹಳ ಚಂದ ಅದ, ಮೂಗು ಯಾರು ಮಾಡ್ಯಾರ? ಆ ಮೂಗಿಲ್ದಂದ್ರೆ ಮುತ್ತಿಗೆ ಬೆಲೆನೇ ಇದ್ದಿಲ್ಲ ಅಂತ. ಎಷ್ಟು ಚಂದನೇ ಇಲ್ಲ, ಒಂಚೂರಾದ್ರೆ ಬೆಲೆ ಇತ್ತ? ಆ ಬೆಲೆ ಯಾವುದರಿಂದ ಬಂತು? ಮೂಗಿನಿಂದ ಮುತ್ತಿಗೆ ಬೆಲೆ ಬಂತು. ಅದರಂತೆ ಒಳಗೆ ಇರುವಂತ ಚೈತನ್ಯದಿಂದ ಈ ದೇಹಕ್ಕೆ ಬಲ ಬಂದದ. ಒಳಗೊಂದು ಚೈತನ್ಯ ಅದ. ಅದನ್ನು ಯಾರು ಮಾಡ್ಯಾರ? ಪರಮಾತ್ಮ. ಆದ್ರೆ ನಮ್ದು ಹಣೆ ಬರಂಗೆ ಅಂದರೆ ಪರಮಾತ್ಮ ಮಾಡಿದ್ದನ್ನು ನೋಡೋದು ಬಿಟ್ಟಿವಿ, ಮಂದೆ ಮಾಡಿದ್ದನ್ನು ನೋಡಕ್ ಹೊಂಟೀವಿ. ಅದು ಮುತ್ತು ನೋಡಿದಂಗೆ ನಾವು ಸುಮ್ಮನೆ ಜಗತ್ತು ನೋಡ್ಕೊಂತ ಹೊಂಟೀವಿ. ಅದನ್ನು ನೋಡಂಗ ಅದ, ಎಷ್ಟು ಚಂದ ಅದ. ಇದನ್ನು ನೋಡಂಗ ಅದ, ಅಷ್ಟು ಚಂದ ಅದ. ಆ ಚಂದ ಆದಂತ ಯಾವಾಗ ಶುರುವಾತಿಲ್ಲ, ಅದು ನಮಗೆ ಬೇಕು ಅನಿಸ್ತದ ಮನಸ್ಸು. ನಾವೊಂದಂತ ಮನೆ ತಗೊಂಬರಿ, ಅವ್ರ ಮನೆಗೆ ಅದು ಚಂದ ಕಾಣ್ತದೆ. ಯಾಕೆ ನಿಮ್ಮನೆ ಚಂದ ಇಲ್ಲ? ಚಂದ ಆದ, ಆದ್ರೂ ಕೂಡ ಅಲ್ಲಿ ಮನೆಯೊಳಗಿನ ಬೈಲಾದಲ್ಲ, ಅವ್ರ ಸಾಮಾನು ಎಲ್ಲಿಟ್ಟಾರ? ತಂದು ಬೈಲಲ್ಲಿಟ್ಟರಲ್ಲ. ಅದೇ ಬೈಲು ನಮ್ಮ ಮನೆಗೆ ಆದಿಲ್ಲ. ಈಕೆ ಬೈಲು ನೋಡ್ಲಿಲ್ಲ, ಬರೀ ಸಾಮಾನು ನೋಡಕತ್ತಿಲ್ಲ. ನೋಡ್ರು ಸಾಮಾನು ನೋಡೋದು ಸುಮ್ಮನೆ. ಅವೇನವ ಖಾಲಿ ಇರುವ ಜಾಗದಲ್ಲಿ ಗೋಡನ್ದಲ್ಲಿ ಕವಳೆ ಜೋಳ ತುಂಬಿದಂಗ ಖಾಲಿ ಆದಾಗ ಅಲ್ಲೇನಿಲ್ಲ. ನಾವೇನು ಇಟ್ಟ ತುಂಬುತ್ತದ, ತೆಗೆದಾಗ ಖಾಲಿ ಆಗ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಇಂಥ ನಿರ್ಗುಣ ಉಪಾಸನೆ ಅವಗಾಹನೆ ಮಾಡಲು ಕಷ್ಟ. ಆದ್ದರಿಂದಲೇ ಅಧಿಕ ಕ್ಲೇಶವನ್ನದೇ ಅಧಿಕತರ ಕ್ಲೇಶವೊಂದಿದೆ. ಕಾರಣ ಏನು? ಪಂಚಕ್ಲೇಶಗಳವ, ಶಾಸ್ತ್ರಗಳು ಹೋಗ್ಯವ. ಜಪ ಧ್ಯಾನಗಳನ್ನು ಮಾಡುವುದೇ ನಮಗೆ ಕಷ್ಟ ಆಗ್ಯದ. ಏನು ಕಷ್ಟ? ಜಪ ಧ್ಯಾನ ಮಾಡುವುದೇ ಕಷ್ಟ. ಯಾಕಂದ್ರೆ ನಮ್ಮ ಮನಸ್ಸು ಅವಲಕ್ಷಣಗಳ ನೆಲೆ. ಶತಪುಟಗಳನ್ನು ಹಾಕಿದರೂ ಅದರ ವಿಷಯ ಸಾಯದು. ಮನಸ್ಸು ಹೊರಮುಖ ಆಗ್ಯದ. ಹೊರಮುಖ ಆಗಿ ನೀನು ಧ್ಯಾನ ಮಾಡ್ತಿದ್ದಿ, ತಪಸ್ಸು ಮಾಡ್ತಿದ್ದಿ ಅಂದರೆ ನೀನು ನೋಡುವರ ದೃಷ್ಟಿಯಲ್ಲಿ ಧ್ಯಾನ ಮಾಡಕತ್ತಿದ್ದಿ. ಮನಸ್ಸು ಹೊರ ಹೋಗ್ಯದ.
ಕತೆ ಕೇಳಿರಿ ಭಾಳ ಸಲ, ಮತ್ತೊಮ್ಮೆ ಹೇಳೋಣ. ಒಬ್ಬ ಸತಿಪತಿ ಇದ್ರು. ಪತಿದೇವ ಬಹಳ ನಿಯಮ ನಿತ್ಯಗಳನ್ನು ಮಾಡ್ತಿದ್ದ, ಪ್ರತಿದಿನ ಸ್ನಾನ ಮಾಡ್ತಿದ್ದ, ದೇವ್ರ ಮನೆಗೆ ಹೋಗ್ತಿದ್ದ, ಸ್ವಲ್ಪ ಹೊತ್ತು ಕುಂತು ಪೂಜಾ ಧ್ಯಾನ ಆದಿಗಳನ್ನು ಮಾಡ್ತಿದ್ದ, ಪ್ರತಿನಿತ್ಯ ಕ್ರಿಯೆ. ಒಂದು ದಿನ ಆ ಮನೆಯಲ್ಲಿ ಸೊಸೆ ಪ್ರತಿದಿನ ಮಾವನ ಪೂಜೆಗಾಗಿ ಧ್ಯಾನಕ್ಕಾಗಿ ದೇವರ ಮನೆಯಲ್ಲಿ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿರ್ತಿದ್ಲು. ಮಾವ ಸ್ನಾನ ಮಾಡಿ ಹೋಗ್ತಿದ್ದ, ಧ್ಯಾನ ಮಾಡಿ ಬರ್ತಿದ್ದ. ಈ ಪ್ರಕಾರ ಬಹಳ ದಿನ ನಡೀತು. ಒಂದಿನ ಇದೇ ಪ್ರಕಾರವಾಗಿ ಧ್ಯಾನ ಮಾಡಕ್ಕೆ ಕುಂತ ಸ್ನಾನ ಮಾಡಿ ಹೋಗಿ ಅಷ್ಟರೊಳಗಡೆ ಹೊರಗಿನಿಂದ ಒಬ್ಬ ವ್ಯಕ್ತಿ ಬಂದಾಗ ಆ ಸೊಸೆ ಆ ವ್ಯಕ್ತಿಯನ್ನು ನೋಡಿದಾಗ ವ್ಯಕ್ತಿ ಕೇಳಿದ, ಅಮ್ಮ ನಿಮ್ಮ ಮಾವ ಎಲ್ಲಿ ಹೋಗ್ಯಾರ ಕಾಣವಲ್ಲ ಅಂದವ. ಅವಾಗ ಆಕೆ ಹೇಳಿದ್ಲು, ನಮ್ಮ ಮಾವ ಹೊಲಿಗೇರಿಗೆ ಹೋಗ್ಯಾನ ಅಂದ್ಲಕ್ಕೆ. ಎಲ್ಲಿ? ಹೊಲಿಗೇರಿ. ಸರಿ ಇದ್ರೆ ಇರ್ಬೋದು, ಕೆಲಸ ಇರ್ತಾವಲ್ಲ, ಹೋಗಿರ್ಬೋದು. ಈ ಸೊಸೆ ಆ ವ್ಯಕ್ತಿಗೆ ಹೇಳ ಮಾತನ್ನ ಅಲ್ಲಿ ಧ್ಯಾನ ಮಾಡೋನ್ ಕಿವಿಯಾಗಿ ಬಿದ್ದಿತ್ತು ನೋಡ್ರಿ. ಧ್ಯಾನ ಮಾಡ ಕಿವಿಯಾಗ ಅಲ್ಲಿಗೆ ಧ್ಯಾನ ಬಿಟ್ಟ. ಎಷ್ಟು ಸಿಟ್ಟು ಬಂದಿತ್ತಂದ್ರೆ ಹೊರಗೆ ಬಂದ. ಆಕೆಯನ್ನ ಬೈಗಳ ರೀತಿನೇ ಬೇರೆದ್ದು. ನೀನೇ ಸ್ನಾನಕ್ಕೆ ನೀರು ಹಾಕಿದ್ದಿ, ನಿನ್ನೆದೇ ಸ್ನಾನ ಮಾಡೀನಿ, ನೀನೇ ಪೂಜೆಕ್ಕೆ ಧ್ಯಾನಕ್ಕೆ ವ್ಯವಸ್ಥೆ ಮಾಡಿದ್ದಿ, ನಾ ದೇವರ ಮನೆಯಲ್ಲಿ ಧ್ಯಾನ ಮಾಡ್ತಂತ ಗೊತ್ತಿದ್ದು ಕೂಡ ನೀನು ಹೊಲಿಗವ್ರಿಗಂತೂ ಹೋಗ್ಯಾನಂತ ಹೇಳಿದಲ್ಲ, ಇದು ಹೆಂಗ ಅಂದ. ಏನ್ ತಿಳ್ಕೊಂಡೆ? ಇಲ್ಲ ಮಾಮ, ಹಂಗೇನಿಲ್ಲ, ಸಮಾಧಾನ ಮಾಡಿ ಕರೀದು. ಹೆಂಗ ಸಮಾಧಾನ ಅಂದ? ನಾವು ಹೊಲಿಗವ್ರಿಗೆ ಹೋಗಿನ, ಮನೆಗೇನಿಲ್ಲ, ಹೊಲಿಗರಿಗೆ ಹೋಗ್ಯಾನಂತ ಹೆಂಗೆ ಹೇಳಿದ್ವಿ? ಅವ ಹೇಳಿದ್ಲು, ನೋಡು ನಿನ್ನ ದೇಹ ದೇವ್ರ ಮನೆಯಲ್ಲಿ ಕುಂತ, ಕಣ್ಣು ಧ್ಯಾನ ಮಾಡಕತ್ತ, ಬಾಯಿ ಜಪ ಮಾಡಕತ್ತದ, ಆದ್ರೆ ನಿನ್ನ ಮನಸ್ಸು ಹೊಲಿಗೆರೆ ಸಾಲ ಕೊಟ್ಟಿದ್ದೆಲ್ಲ ಅವ್ರ ಕಡೆ ಹೋಗ್ಯದ. ಅದಕ್ಕೆ ನಿನ್ನ ಮನಸ್ಸು ಹೋದದ್ದ ನೋಡಿ ನಾವು ಹೊಲಿಗೇರಿ ಹೋಗ್ಯಾನ ಮಾಮ ಅಂತ ಹೇಳಿದ್ರೆ ಏನ್ ತಪ್ಪ ಅನ್ಲಕ್ಕ. ಹೌದಿಲ್ಲ ಮಾಮನ? ಅವಾಗ ಹೇಳ್ದ ತಾಯಿ, ಹೌದ, ಸತ್ಯ. ನಾ ದೇಹ ದೃಷ್ಟಿಯಿಂದ ಕುಂತೀನಿ ಅಷ್ಟೇ, ಮನಸ್ಸಿನ ದೃಷ್ಟಿಯಿಂದ ಮನಸ್ಸೆಲ್ಲದ ಹೊಲಿಗೇರಿಗೆ ಅದ ಅಂತ ಹೇಳಿದಾಗ ಅವನಿಗೆ ಆ ಸೊಸೆಯ ಒಂದು ಮಾತಿನಿಂದ ಅವನು ಪುಣ್ಯಾತ್ಮನಾಗಿ ಜ್ಞಾನಕ್ಕೆ ಹೋಗಿ ಮಹಾಪುರುಷರ ಸಂಘವನ್ನು ಮಾಡಿ ಈ ಮನಸ್ಸು ಹೊರಗೋಗ್ಲಾರ್ದಂಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ. ನಾವಿಲ್ಲಿ ಕುಂತರು ಮನಸ್ಸು ಎಲ್ಲಿಗೆ ಹೋಗ್ತದಲ್ಲ. ಈಗ ನೋಡ್ರಿ, ನಿಮ್ಮಲ್ಲಿ ನಮ್ಮಲ್ಲಿ ಇಲ್ಲಿ ಕುಂತವ್ರು ಕುಂತೀವಿ, ಯಾರ್ಯಾರ ಮನಸ್ಸು ಎಲ್ಲಿ ಅದ ಅವ್ರ್ಯಾರು ಗೊತ್ತು. ಅನುಭವಕ್ಕಾಗಿ ಇವೆಲ್ಲ ಮಹಾತ್ಮನ ಅನುಭವ ಕೇಳಿದ್ರೆ. ಇದು ಶಾಸ್ತ್ರ ಅಂದ್ರೆ ನಗೋದಲ್ಲ, ಇದು ಸ್ವಾನುಭಾವದ್ದು. ಹಾಗಾಗಿ ಇಲ್ಲಿ ದುಃಖ ರಸದಿಂದ ಕೂಡಿದ್ದು. ನವರಸಗಳಲ್ಲಿ ಬೇರೆ ಬೇರೆ ಪ್ರವಚನಗಳಲ್ಲಿ ಅನಂತ ರೀತಿಯಿಂದ ನಗಿಸೋರಾರ, ಅಳಿಸೋರಾರ, ಮತ್ತು ಇನ್ನ ಏನೇನೋ ಹುಡುಗಾಟಿಯಿಂದ ಪ್ರವಚನ ಮಾಡೋರಾರ, ಇಲ್ಲಂತಲ್ಲ. ಆದರೆ ಇದು ಸ್ವಾಧ್ಯಾಯ. ಇಲ್ಲಿ ಅವೆಲ್ಲ ಬೇಕಾಗಿಲ್ಲ. ಇಲ್ಲಿ ಕೇಳೋರಲ್ಲಿ ದುಃಖ ರಸ ಇರಬೇಕು, ಹೇಳುವರಲ್ಲಿ ಆನಂದ ರಸ ಇರಬೇಕು. ಸಾಲ ಕೇಳೋವನು ಬಡವನಾಗಿರಬೇಕು, ಸಾಲ ಕೊಡೋನು ಶ್ರೀಮಂತ ಆಗಿರಬೇಕು. ಅಂದ್ರೆ ವ್ಯವಹಾರ ನಡೀತದಿಲ್ಲ. ಮತ್ತೆ ಸಾಲ ಕೇಳಕ್ ಹೋಗ್ಯಾನ ಯಾರಲ್ಲಿ? ಸಾಲಗಾರನಲ್ಲಿ ಸಾಲ ಕೇಳಿದ್ರೆ ಅವನು ಸಾಲ ಕೊಡ್ತಾನೆ ನಿಮ್ಗ? ಬಡವನಲ್ಲಿ ಸಾಲ ಕೇಳಿದ್ರೆ ಸಾಲ ಸಿಗ್ತದೇನ್ರಿ? ಇಲ್ಲ. ಅವನು ಯಾರಲ್ಲಿ ಹೋಗ್ಬೇಕು? ಶ್ರೀಮಂತನಲ್ಲಿ ಹೋಗ್ಬೇಕು. ಅವನು ಬೈದಾದ್ರು ಕೊಡ್ಲಿ, ಏನಾದ್ರು ಕೊಡ್ಲಿ, ನೀನು 10-20 ಸಾವಿರ ಕೇಳಿದ್ರೆ ಒಂದು 5,000 ಆದ್ರೂ ಕೊಟ್ಟು ಕಳಿಸ್ಬೋದು. ಅವನೆಲ್ಲ ಯಾರಿಗೆ ಕೊಡಂಗಿಲ್ಲ. ಅದರಂತೆ ಇಲ್ಲಿ ಕೂಡ ಈ ಮನಸ್ಸನ್ನ ನಿಲ್ಲಿಸೋದು ಹೇಗಪ್ಪ?
ಮನಸ್ಸು ನಿಲ್ಲಬೇಕು, ಹೊರಗೆ ಹೋಗಬಾರ್ದು ಅಂದ್ರೆ ಏನು ಮಾಡು ಅಂದರೆ ಆ ಮಹಾತ್ಮರ ಶಾಸ್ತ್ರಗಳಲ್ಲಿ ಅನಂತ ವಿಚಾರಗಳನ್ನು ಹೇಳ್ತಾ ಬಂದಾರ. ಇದು ಮನಸ್ಸು ಅನ್ನುವಂಥದ್ದು ಮೊನ್ನೆನೇ ಹೇಳಿ ನಿಮಗೆ, ಮೂಲತಃ ಇದು ಹೊರಗೆ ಹೋಗ್ತದೆ. ಎಲ್ಲರ ಮನಸ್ಸು ಹೊರಗೆ ಹೋಗ್ತದೆ. ಮನ್ಯಾಗ ದೇಹ ಕುಂತದ, ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಟ್ಟದ. ಯಾಕೆ ಹೋಗ್ತದ್ರಿ ಮನಸ್ಸು ಅಂದರೆ ಹೊರಗಿನ ವಿಷಯಾದಿಗಳಲ್ಲಿ ರುಚಿ ಕಂಡದ. ಹೊರಗಿನ ವಿಷಯಗಳೇನವ ಅಲ್ಲಿ ಸುಖ ಆದಂತ ತಿಳ್ಕೊಂಡ. ಮನೆ ಕುಂತ್ರೆ ಏನದಪ್ಪ? ಸುಖ ಇದ್ದಲ್ಲಿ ಗೊತ್ತಿರೋ, ದುಃಖ ಇದ್ದಲ್ಲಿ ಗೊತ್ತಿರೋ. ಸುಖ ಇದ್ದಲ್ಲಿ ಗೊತ್ತ ಮನುಷ್ಯ, ಅವನ ಇಚ್ಛೆ ಅಪೇಕ್ಷೆ ಅದು. ಇವನು ಸುಖ ಇಲ್ಲ ಅಂತ ತಿಳ್ಕೊಂಡನ ಅಂದರೆ ವಿಷಯಾದಿಗಳಲ್ಲಿ ಶಬ್ದದಲ್ಲಿ ಸುಖ ಅದೇ, ಸ್ಪರ್ಶದಲ್ಲಿ ಆದೇನು, ರೂಪದಲ್ಲಿ ಆದೇನು, ರಸಗಂಧಾದಿಗಳು ಆದೇನಂತ ಅದು ಹೊರಗೆ ಸುಖವನ್ನು ಪಡೀಲಿಕ್ಕೆ ಮನಸ್ಸು ಹೋಗ್ತದೆ. ಹೋಗಿ 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 ಅಲ್ಲಿ ಸುಖ ಇಲ್ಲ ಅಂತ ಗೊತ್ತಾಯ್ತು ಅಂದರೆ ಮತ್ತೆ ವಾಪಸ್ ಬರ್ತದೆ. ಯಾವಾಗ? ಊಟ ಮಾಡಿ ಮಲಗಾಗ. ಮತ್ತೆ ಎದ್ದುಗಳೇ ನಿನ್ನೆ ಹೋಗಿ ಹುಡುಕಾಡದ ಸುಖ ಕಂಡಿಲ್ಲ, ಮೊನ್ನೆ ಹುಡುಕಾಡೋದು ಸುಖ ಕಂಡಿಲ್ಲ. ಎಷ್ಟೋ ಜನ್ಮದಲ್ಲಿ ಹೊರಗೆ ಮನಸ್ಸು ಸುಖವನ್ನು ಹುಡುಕಾಡೋದು. ಅಷ್ಟು ಜನ್ಮದ ಆಗದಂಥ ಸುಖ ಈ ಜನ್ಮದಲ್ಲಿ ಹುಡುಕಿದ್ರೆ ಆತದೇನು? ಆಗೋದಿಲ್ಲ. ಅದಕ್ಕೆ ಏನಾಗಬೇಕಾಗ್ಯದ? ವಿಷಯಾದಿಗಳಲ್ಲಿ ಸುಖ ಇಲ್ಲ, ದುಃಖ ಆದಂತ ತಿಳಿಸಿ ಹೇಳುವಂಥ ಒಬ್ಬ ಸದ್ಗುರು ಬೇಕಾಗ್ಯಾನ. ಯಾರು ಬೇಕಲ್ಲಿ? ಸದ್ಗುರು ಹೇಳ್ಬೇಕಾಗ್ಯದ ಇಲ್ಲಿ ಸುಖ ಇಲ್ಲ. ಹೆಂಗಿಲ್ರಿ, ಯಾಕಿಲ್ರಿ ಅಂತ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅವನ ಸಂಶಯಗಳು ಹೊರಗೆ ಹೋಗುವಂತೆ ಜ್ಞಾನ ಉಪದೇಶವನ್ನು ಮಾಡುವಂಥ ಒಬ್ಬ ಸಮರ್ಥ ಸದ್ಗುರು ಬೇಕು. ಅದಕ್ಕೆ ವಿಷಯಾದಿಗಳ ದೋಷ ದರ್ಶನವೇ ಅಂದರು ನಿಜಗೊಂಡ್ರು. ಎಲ್ಲಿವರೆಗೂ ವಿಷಯಗಳಲ್ಲಿ ದೋಷ ಆದಂಥ ಈ ಮನಸ್ಸಿಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಮನಸ್ಸು ಮನೆ ಬಿಟ್ಟು ಹೋಗೋದು ನೋಡ್ರಿ. ಮನೆ ಅಂದರೆ ದೇಹ ಬಿಟ್ಟು ಹೋಗೋದಂತ. ಅದಕ್ಕೆ ಗೊತ್ತಾಗೋದು ಯಾರು ಬೇಕು? ಸದ್ಗುರುನಾಥ ಬೇಕು. ಆತ ಏನು ಮಾಡಿದಂದರೆ ನೀನು ಎಲ್ಲಿ ಸುಖ ಆದಂದಿಲ್ಲ ಅಲ್ಲಿ ಇಲ್ಲ, ಅಲ್ಲಿಲ್ಲ. ಅದು ಹೇಗಿಲ್ಲ ಅನ್ನೋದಕ್ಕೆ ಹೇಳಿಕಾಂತ ಬಂದರು. ನೀವು ಎಷ್ಟೋ ಜನ ಪಕ್ವಾನ್ನಗಳನ್ನು ಊಟ ಮಾಡಿದ್ವಿ, ಸುಖ ಆಗದೇನೋ? ಇಲ್ಲ. ಎಂಥೋ ಸುಪ್ಪತ್ತಿಗೆ ಅಂತಸ್ತಿನಲ್ಲಿ ಮಲಗಿದ್ದಿ, ಸುಖ ಆಗ್ಯದೇನೋ? ಇಲ್ಲ. ಕೋಟಿ ಕೋಟಿ ಗಳಿಸಿದ್ದಿ, ಅದರಿಂದ ಸುಖ ಆಗ್ಯದೇನೋ? ಅವನಂತಾನೆ ಇಲ್ಲ. ಗೊತ್ತಾಯ್ತಲ್ಲ, ನಿನ್ನ ಬಾಯಲ್ಲೇ ಬಂತಲ್ಲ, ಅದು ಸುಖ ಆಗಿಲ್ಲ. ಎಲ್ಲ ಜಗತ್ತೆಲ್ಲ ಇದ್ರಾಗ ಸುಖ ಆದಂತ ಇವನ್ನೇ ಗಳಿಸಕತ್ತಾರಿ, ಪಡೆಯಕತ್ತಾರ. ಅದು ಇದ್ರಾಗ ಇಲ್ಲ ಅಂತ ನೀವು ಹೇಳಿದ ಮೇಲೆ ಸ್ವಲ್ಪ ಗೊತ್ತಾಯ್ತು. ಮತ್ತು ಸುಖ ಇಲ್ಲ. ಇಲ್ಲಿಲ್ಲ ಅಂದ್ರೆ ಎಲ್ಲಿ ಅದಂತ ಹೇಳ್ಬೇಕಲ್ಲ. ಮತ್ತೆ ಎರಡು ದಾರಿ ಹೋಗಾಗ ಈ ದಾರಿ ಹೋಗೋದಿಲ್ಲಪ್ಪ ಅಂದ್ರೆ ಇನ್ನೊಂದು ದಾರಿ ತೋರಿಸ್ಬೇಕಿಲ್ಲ. ಈ ಊರಿಗೆ ಈ ದಾರಿ ಹೋಗೋದಿಲ್ರಿ ಅಲ್ಲ, ಮತ್ತೆ ಯಾವ ದಾರಿಗೆ ಹೋಗ್ತದಂದ್ರೆ ಆ ದಾರಿ ತೋರಿಸ್ಬೇಕು, ಏನು ಅರ್ಧ ದಾರಿಗೆ ವಾಪಸ್ ಕಳಿಸ್ಬೇಕು? ಅರ್ಧ ದಾರಿಗಿಲ್ಲ. ಮತ್ತೆ ಇಲ್ಲಿ ನೋಡಪ್ಪ, ಹೀಗೆ ಹೀಗೆ ಹೋಗು, ಆ ಊರಿಗೆ ಹೋಗ್ತದ. ಆ ಸುಖ ಎಲ್ಲಿದೆ ಅಂದಾಗ ಬಹಳ ಸಲ ವಿಚಾರ ಮಾಡದಂತೆ ಮುದುಕಿ ಏನು ಮಾಡಿದ್ಲು ಅಂದರೆ, ಬೆಳಕಿನ ಲೈಟಿನ ಕಂಬದ ಕೆಳಗಿರ್ತಕ್ಕಂಥ ಬೆಳಕಿನಲ್ಲಿ ಏನೋ ಹುಡುಕಾಡ್ತಿದ್ಲು ಒಬ್ಬ ಮುದುಕಿ. ಆವಾಗ ಒಬ್ಬ ಹುಡುಗ ಬಂದ, ಏನಜ್ಜಿ ಏನು ಹುಡುಕ್ತಾ ಇದ್ದಿ ಇಲ್ಲಿ ಅಂತ ಕೇಳ್ದ. ಇಲ್ಲಪ್ಪ, ಏನೋ ಕಳ್ಕೊಂಡಿನಿ ಅದಕ್ಕೆ ಹುಡುಕ್ತೀನಿ ಅಂದ. ಅಜ್ಜಿ ಏನು ಕಳ್ಕೊಂಡಿದ್ದಿ ಅದನ್ನಾದ್ರೂ ಹೇಳಂದ. ಆಕೆ ಹೇಳಲ್ಲ.
ಹೋಗ್ಲಿ ಬಿಡ ಅಂದ. ಮತ್ತೆ ಅವನು ಮುಂದೆ ಹೋದ್ಮೇಲೆ ಇನ್ನೊಬ್ಬನು ಬಂದ. ಅವನು ಕೇಳಿದ, ಏನು ಹುಡುಕ್ತಿದ್ದೆ ಅಜ್ಜಿ? ಸೂಜಿ ಕಳೆದ ಹುಡುಕಕತ್ತೀನಿ ನಾನು. ಎಲ್ಲಿ ಕಳ್ಕಂಡು, ಯಾವಾಗ ಕಳ್ಕಂಡೆ ಅಂತ ಒಬ್ಬನು ಕೇಳಿದ ನೋಡು. ಸೂಜಿ ಯಾವಾಗ ಕಳ್ಕಂಡು, ಎಲ್ಲಿ ಕಳ್ಕಂಡಮ್ಮ ಅಂದ. ಆವಾಗ ಹೇಳಿಲ್ಲಕಿ, ನಾ ಮನೆಯಲ್ಲಿ ಕೌದಿ ಒಲಿವಾಗ ಸೂಜಿ ಕಳ್ಕಂಡಿನಪ್ಪ. ಯಾವಾಗ ಅಂದಲ್ಲ, ಕೌದಿ ಒಲಿವಾಗ. ಅದು ಮನೆಯಲ್ಲಿ ಸೂಜಿ ಕಳ್ಕೊಂಡ್ರೆ ಬೀದಿಗೆ ಹುಡುಕ್ತಲ್ಲ, ಎಂತ ಹುಚ್ಚಿ ಅಂದ. ಹುಚ್ಚಲ್ಲ, ಇಲ್ಲಪ್ಪ ಇಲ್ಲಿ ಬೆಳಕಾದ ಅಂತೇಳಿ ಇಲ್ಲಿ ಹುಡುಕಕತ್ತೀನಿ. ಹುಚ್ಚಿದ್ದಿ, ಎಲ್ಲಿ ಕಳ್ಕೊಂಡಿದ್ದಿ ಅಲ್ಲೇ ಹುಡುಕು, ಸೂಜಿ ಸಿಗ್ತದ, ಹೋಗು ಮನೆಗೆ ಅಂದ. ನಮ್ಮದು ಹಣೆ ಬರಂಗೆ. ಆ ಸುಖ ಆನಂದ ನಮ್ಮೊಳಗಾದ, ಇಲ್ಲಿ ಕಳ್ಕೊಂಡೀವಿ, ಹೊರಗೆ ಹುಡುಕಾಡಕತ್ತಿ. ಹುಡುಕದಲ್ಲಿ ಹೊರಗಲ್ಲ. ಮತ್ತೆ ಎಂದಾದ್ರೂ ಆ ಸುಖ ಆನಂದ ಸಿಗ್ತದೆ ನಮಗೆ? ಸಿಗೋದಿಲ್ಲಲ್ಲ. ಆವಾಗ ಗುರುನಾಥ್ ಹೇಳ್ದ, ಇದು ಹೊರಗೋತಲ್ಲ, ಒಳಗಾದ. ನಿನ್ನ ಸುಖ ಆನಂದ ಇಲ್ಲ, ನಿನ್ನ ಒಳಗಾದ. ನೀನು ಆ ಮನಸ್ಸನ್ನ ಹೊರಗೆ ಕಳಿಸೋದು ಬಿಟ್ಟು ಒಳಗೆ ಕಳಿಸೋದು ಮಾಡಂದ್ರು. ಒಳಗಾದ. ಸುಮ್ಮನೆ ಯಾಕೆ ಊರೂರು ಪ್ರಪಂಚ ಜಗತ್ತೆಲ್ಲ ತಿರುಗಕ್ಕೋತಿದ್ದಿ? ನಿನ್ನಲ್ಲೇ ಆನಂದ ಇಟ್ಕೊಂಡು ಆನಂದಕ್ಕಾಗಿ ನೀನು ಮತ್ತೆ ಅಲ್ಲಿ ಇಲ್ಲಿ ಹುಡುಕ್ತಿದ್ದಂದ್ರೆ ಆ ಮುದುಕಿ ಹೆಂಗ ಅಜ್ಞಾನದಿಂದ ಕಳ್ಕೊಳ್ಳೋದು ಒಂದಲ್ಲಿ, ಹುಡುಕೋದು ಒಂದಲ್ಲಿ. ಆ ಪ್ರಕಾರ ಗುರುನಾಥ್ ಹೇಳ್ತಾನ, ನೋಡು, ನಿನ್ನಲ್ಲೇ ಆದ ಆನಂದ. ಹೆಂಗಾದ್ರಿ? ನನ್ನಲ್ಲೇ ಆನಂದ ಇದ್ರೆ ನಾನು ಸ್ವಲ್ಪ ಆದ್ರೂ ಗೊತ್ತಾಗಬೇಕಾಯ್ತಲ್ಲ. ಯಾಕಂದ್ರೆ ಮುಮುಕ್ಷಿಗೆ ಏನಾದರೂ ಫಲದ ಅನುಭವ ಆದ, ಲಾಭ ಆದಂದ್ರೆ ಈ ಜೀವ ಏನು ಮಾಡ್ತಾನೆ, ಏನಾದರೂ ವ್ಯವಹಾರ ಮಾಡ್ತಾನೆ. ಹೊರಗಡೆ ಪ್ರಪಂಚದ ಲಾಭ ಆಗ್ತಾ ಇದ್ರಂದ್ರೆ ಮಾಡೇ ಬಿಡ್ತಾನೆ. ಮತ್ತೆ ಜೀವನಿಗೆ ಸುಖದ ಅನುಭವ ಆಗ್ಬೇಕ, ಲಾಭ. ಅವ ಲಾಭ ಆಗ್ತದ ಅಂದ್ರೆ ಅವನು ಆ ಕಾರ್ಯ ಮಾಡ್ತಾನೆ. ಏನು ಲಾಭ ಆಗ್ತದ? ಸುಖದ ಆನಂದದ ಲಾಭ. ಯಾವಾಗ ಆಗ್ತದ? ಯಾವಾಗಿಲ್ಲ ಅಂದರು. ನೀನು ಜಾಗ್ರದಲ್ಲೇ ಪ್ರಪಂಚ ಮಾಡಿದ್ದೆಲ್ಲ, ಈಗೆಲ್ಲ ಪ್ರಪಂಚ ಮಾಡಿವಿ, ನಮಗೆ ಆನಂದ ಆಗ್ಯದೇನು? ಎಷ್ಟೋ ಜಾಗಕ್ಕೆ ಹೋಗಿವಿ, ಎಷ್ಟೋ ಜನ ಜೊತೆ ಮಾತಾಡಿವಿ, ಹೋಟೆಲ್ದಾಗ ಎಷ್ಟೋ ದಿನಸು ತಿಂದೀವಿ, ಎಷ್ಟೋ ಜನ ಚಹಾ ಕುಡಿದೀವಿ, ಏನೇನು ಮಾಡೀವಿ. ಆನಂದ ಆಗ್ಯದೇನು? ಅಷ್ಟರೊಳಗೆ ಆನಂದ ಆಗಿದ್ರೆ ಇಲ್ಲಿ ಯಾರು ಬರ್ತದಿಲ್ಲ, ಅಲ್ಲೇ ಕುಂತು ಬಿಡ್ತಾರೆ ಹೋಟೆಲ್ದಾಗ. ಅಲ್ಲಿ ಆನಂದ ಬೇಕಾಗ್ಯದಲ್ಲ, ಅಲ್ಲೇ ಆನಂದ ಆದರೂ ಯಾರು ಇಲ್ಲಿ ಬರ್ತಿದ್ದಿಲ್ಲ. ಅಲ್ಲಿ ಆಗಿಲ್ಲ ಅಂತ ಇಲ್ಲಿ ಬನ್ನಿ. ಆದರೆ ಈ ಜಾಗೃತದಲ್ಲಿರುವಂಥ ಹೆಂಡರು, ಮಕ್ಕಳು, ಹೊಲ, ಮನೆ, ವಸ್ತು, ಪದಾರ್ಥ, ಇಷ್ಟೆಲ್ಲರ ಜೊತೆ ಜೀವಾತ್ಮ ವ್ಯವಹಾರ ಮಾಡಿದ ಒಂದು ಚೂರು ಕೂಡ ಆನಂದ ಆಗಲಿಲ್ಲ, ಮರೇ ದುಃಖನೇ ಆಯ್ತು. ಇವತ್ತು ಯಾರೋ ಒಬ್ರು ಹೇಳ್ತಿದ್ರು, ಸುಮ್ಮನೆ ಬಜಾರ್ಗೆ ಹೋಗಿದ್ದರು ಇವತ್ತ. ಏನು ಮಾಡಿದ್ರಿ? ಮನೆಗಿದ್ರೆ ಭಾಳ ಚಲೋ ಇದ್ರೆ ಸುಮ್ಮನೆ ಹೋಗಿ ಬಂದರೆ 3,000 ರೂಪಾಯಿ ಖರ್ಚಾಯ್ತಲ್ಲ. ಸುಮ್ಮನೆ ಹೋಗಿ ಬಂದ್ರೆ ಮನೆಗಿದ್ರೆ 3,000 ಉಳಿತಿದ್ವಿಲ್ಲ. ಹಾಗೆ ನಮ್ಮದು ಕೂಡ ಅಷ್ಟೇ. ಎಲ್ಲ ಇದ್ರೂ ಕೂಡ ಜಾಗೃತದಲ್ಲಿ ಈಗಷ್ಟೇ ಎದ್ದಾಗ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ನನ್ನವರು, ತನ್ನವರು. ನಿದ್ದೆ ಮಾಡ್ತಲ್ಲ, ಗಾಢವಾದ ನಿದ್ದೆ. ಆ ನಿದ್ದೆಯಲ್ಲಿ ಗಂಡ ಅನ್ನಂತ ಹೆಂಡತಿ ಗೊತ್ತಿಲ್ಲ, ಹೆಂಡತಿ ಹೇಳಂತ ಗಂಡ ಗೊತ್ತಿಲ್ಲ. ಬತ್ತೆಗಾರ ನಮಗೊಬ್ಬ ಮಗಳ ಅಂತ ಗೊತ್ತಿಲ್ಲ. ಯಾವ ಹಾಸಿಗೆ ಮೇಲೆ, ಮಂಚದ ಮೇಲೆ ಮಲಿಯುವೋ, ಚಾಪಿ ಮೇಲೆ ಮಲಿಯುವೋ ಅದನ್ನು ಗೊತ್ತಿಲ್ಲ. ಹೌದಲ್ಲ? ಅಲ್ಲಿ ಮನೆಯಾಗ ಮಲಿಯುವೋ, ಹೊಲದಾಗ ಮಾಡೋದುವೋ ಅದು ಗೊತ್ತಿಲ್ಲ. ಆದರೆ ನಿದ್ದೆಯಲ್ಲಿ ನಿಮಗೆ ಆನಂದ ಆಗ್ಯದೋ ದುಃಖ ಆಗ್ಯದೋ? ಎಲ್ಲರಿಗೂ ಆನಂದ. ಆನಂದ ನಾವೇನು ತಿಳ್ಕೊಂಡಿವಿ? ಹೊರಗೆ ಇವೆಲ್ಲ ಇದ್ರೆ ಆನಂದ ಅಂತ ನಾವು ತಿಳ್ಕೊಂಡಿವಿ. ಅವು ಯಾವ ಇಲ್ಲದೆ ಆನಂದ ನಿನಗೆ ಹೆಂಗಾಯ್ತಪ್ಪ?
ಎಬ್ಸಕ್ಕೆ ಹೋದ್ರೆ ಕಪಾಳ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಅದು ಮಕ್ಕ ಅಂತೀನಿ, ಎಬ್ಸ್ಬೇಡ ಅಂತೀವಿ ನಾವು. ಯಾಕಂದ್ರೆ ಜೀವಾತ್ಮ ಆನಂದವನ್ನು ಬಿಟ್ಟು ಹೊರಗೆ ಬರೋಕೆ ಇಷ್ಟಪಡಂಗಿಲ್ಲ. ಅವನು ಸುಖ, ತನಗೆ ಬೇಕಾದ ಸುಖ ಆನಂದ ಸಿಕ್ಕ ಮೇಲೆ ಅವನು ಬಿಟ್ಟು ಹೆಂಗೆ ಬರ್ತಾನೆ. ಆದರೂ ಕೂಡ ನಾವು ಬಿಟ್ಟು ಬರದಿದ್ರು ಕೂಡ ಅವನ ತಟ್ಟಿ ಮತ್ತೆ ಎಚ್ಚರ ಮಾಡ್ತೀವಿ. ಎಚ್ಚರ ಆದಮೇಲೆ ಕೇಳಬೇಕಾಗಿತ್ತು ಅವನಿಗೆ. ಎಚ್ಚರ ಆದಮೇಲೆ ನಿನಗೆ ನಿದ್ದೆಯಲ್ಲಿ ಆನಂದ ಅದ, ಎದ್ದಾಗ ಆದಂದ ಆನಂದ ಕೇಳಿದ್ರೆ, ನಿದ್ದೆಯಲ್ಲಿ ಆನಂದ ಅದ, ಆ ಆನಂದವನ್ನು ಬಿಟ್ಟು ಯಾಕೆ ಎಬ್ಬಿಸಿರಿ ಅಂತ ಅವನು ಬೈತಾನಿಲ್ಲ. ಅಂದ್ರೆ ಆನಂದ ಅರ್ಥತೆ ಇಲ್ಲದ, ಸೂಜಿ ಎಲ್ಲದೀಗ ಮನೆಗೆ ಅದ. ಹುಡುಕಿ ಬಂದು ನೋಡಿದ್ವು, ಅಲ್ಲೇ ಅದ, ಮನೆಗೆ ಅದ. ಅದಂಗೆ ಗುರುನಾಥ ಹಿಡಿದಾಗ ಆನಂದ ಎಲ್ಲಿ ಅದ, ನಿನ್ನೊಳಗ ಅದ. ಆದರೆ ನಿದ್ದೆಯಲ್ಲಿ ಆದಂಥ ಆನಂದ ಎದ್ದ ತಕ್ಷಣ ಮತ್ತೆ ಬದಲಾವಣೆ ಆಗತ್ತೆ. ಎದ್ದ ತಕ್ಷಣ ಆ ನಿದ್ದೆಯಲ್ಲಿ ಇದ್ದಂಥ ಆನಂದವೇ ನಮಗೆ ಎದ್ದಾಗನ ಆಗಬೇಕಾಗಿದ್ರೆ ಅದು ಏನು ಮಾಡಬೇಕು ಅಂದರೆ ಈ ಕೆಲಸ ಮಾಡಬೇಕು. ಎದ್ದಾಗ ಆಗಬೇಕು. ನಿದ್ದೆಯಲ್ಲಿ ಆದಂಥ ಆನಂದ ಎದ್ದಾಗ ಆಗಬೇಕು. ಆ ಆನಂದ ಪಡಿತಕ್ಕಂಥದ್ದೇ ಪರಮಾನಂದ. ಆ ಆನಂದ ಪಡೆಯದೆ ಮಾನವನ ಶ್ರೇಷ್ಠವಾದ ಧರ್ಮ ಅಂತಕ್ಕಂಥ ಭಾವದಿಂದ ಅನಂತ ಮಾತುಗಳನ್ನು ಹೇಳ್ತಾ, ಒಟ್ಟು ಈ ಜ್ಞಾನ ಮಾರ್ಗವನ್ನು ಹೇಡಿಯಾದವರು ಇದನ್ನು ಸಾಧನೆ ಮಾಡಲಿಕ್ಕೆ ಅಸಾಧ್ಯ. ಇದಕ್ಕೆ ಬಲವಾದ ಸಾಧನೆ. ಈ ಅನಂತ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಬಂದರು. ಅದರಲ್ಲಿ ಇವತ್ತಿನ ದಿನ ಜೂನ್ 8ನೇ ತಾರೀಕು ನಮ್ಮ ಶ್ರೀಮತಿ ಲಕ್ಷ್ಮೀ ತಾಯಿ ಮತ್ತು ದಯಾಸಾಗರ್ ಅವರ ಸುಪುತ್ರಿಯಾದಂಥ ಶ್ರೀಮತಿ ಅಖಿಲ, ಪತಿದೇವರ ಹೆಸರು ಹರ್ಷ, ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಒಂದು ಶುಭ ದಿನ. ಹಾಗಾಗಿ ಈಗ ಸಾಮಾನ್ಯವಾಗಿ ಮ್ಯಾರೇಜ್ ಡೇ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಬರ್ತ್ಡೇ ಅಂತಾರೆ, ಮೂರನೇದು ಡೆತ್ ಡೇ. ಮ್ಯಾರೇಜ್ ಡೇ, ಬರ್ತ್ಡೇ, ಡೆತ್ ಡೇ. ಡೆತ್ ಡೇ ಯಾವಾಗ ಅಂದರೆ ಅಲ್ಲಿ ಕೊನೆಗೆ ಅಂತ ಎಲ್ಲರಿಗೂ. ಹಾಗಾಗಿ ಆ ಒಂದು ದಂಪತಿಗಳು ಬಹಳ ಪುಣ್ಯಾತ್ಮರು. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ತಾಯಿಯವರು ಅವರನ್ನು ನಿಜವಾಗಿ ಕೂಡ ಅವರ ಪತಿದೇವರಾಗಲಿ, ಅವರ ಮಕ್ಕಳಾಗಲಿ, ಅವರ ಅಳಿಯಂದರಾಗಲಿ ಪ್ರತಿದಿನ ಅವರ ನೆನಪನ್ನು ಅವರು ಮಾಡಲೇಬೇಕು. ಕಾರಣ ಏನಂದರೆ, ಎಲ್ಲ ತಂದೆ ತಾಯಿಗಳು ನಮ್ಮ ಮಕ್ಕಳು ದೊಡ್ಡ ಶಿಕ್ಷಣವನ್ನು ಪಡೀಲಿ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ, ಬಹಳಷ್ಟು ಅವರ ಹಣ ಸಂಪಾದನೆಯನ್ನು ಮಾಡಲಿ ಅಂತಕ್ಕಂಥ ವಿಚಾರದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು. ಅಂಥದರ ಮಧ್ಯದಲ್ಲಿ ಶ್ರೀಯುತ ದಯಾಸಾಗರ್ ಮತ್ತು ಅವರ ಧರ್ಮಪತ್ನಿಯವರು ತಾವು ಇಂಥ ಒಂದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಮೊದಲು ತಾವು ಪ್ರವೇಶ ಮಾಡಿ, ಇದು ಬಹಳ ಮುಖ್ಯ. ತಾವು ಪ್ರವೇಶ ಮಾಡಿ, ಈಗ ಸಿನಿಮಾ ನೋಡಿ ಬರ್ತಾರೆ, ಅವರು ಬಹಳ ಚಲೋ ಆದಂದಾಗ ಇನ್ನೂ 10 ಮಂದಿ ಹೋಗಿ ಹೌಸ್ಫುಲ್ ಆಗ್ತದೆ. ನಾವು ಯಾವಾಗ ನೋಡಿದ ಮೇಲೆ ಜನರಿಗೆ ಚಲೋ ಆದ, ಅದು ಸುಮಾರು ಅಂತ ಹೇಳಬೇಕು, ಹೌದಲ್ಲ? ಅದರಂತೆ ಅವರೆಲ್ಲ ಬಹಳ ಹಿಂದೆ ನಮ್ಮ ಶ್ರೀಮತಿ ಸರಳ RK ಸುರೇಶ್ ಅವರ ಸಹಪಾಠಿಗಳಾಗಿ ಹಿಂದೆ ಹಲವು ಧ್ಯಾನ ಯೋಗ ಕಾರ್ಯದಲ್ಲಿ ಭಾಗಿಗಳಾಗಿ ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ಒಂದಾನೊಂದು ದಿನ
ಅವರು ಇಲ್ಲಿಗೆ ಶಾಸ್ತ್ರ ಕೇಳಕ್ಕೆ ಏಕಾಂತವಾಗಿ ಒಬ್ಬರೇ ಮಹಿಳೆ ಬಂದರು. ಬಂದ ನಂತರ ಸುಮಾರು 8, 10 ದಿನ, 15 ದಿನ ಪರ್ಯಂತರ ಕೇಳಿ ಹೋಗಿ ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಈ ಸಿನಿಮಾ ಚಲೋ ಅದ, ಇದು ಎಲ್ಲರೂ ನೋಡಲೇಬೇಕು ಅಂತ ಅಂದಾಗ ಮರುದಿನ ಇನ್ನೂ ಕೆಲವು ಜನ ಅವ್ರು ಹೇಳ್ಯಾರ ಭಾಳ ಚಲೋ ಅಂತ ಹೋಗ್ಬೇಕಂತ ಅವರು ಬರ್ತಾರೆ. ಅದ್ರಂಗೆ ತಾವು ನೋಡಿ ಭಾಳ ವಿಚಾರವನ್ನು ಮಾಡಿ ಸಾಮಾನ್ಯ ಜನರಾದಂಥ ನಾವೇನು ದೊಡ್ಡ ಪಂಡಿತರಲ್ಲ, ಮಹಾಶರಣರು, ಋಷಿಗಳು ಅಲ್ಲ, ಅಂಥ ಗುರುಗಳು ಅಂತಲ್ಲ, ಸಾಮಾನ್ಯವಾಗಿ ಸಂಸಾರದ ಮಧ್ಯದಲ್ಲಿ ನಾವು ನಮ್ಮ ಕಾರ್ಯವನ್ನು ಮಾಡುವಂಥ ವ್ಯಕ್ತಿಯ ಮೇಲೆ ವಿಶ್ವಾಸವನ್ನಿಟ್ಟು ಅವರು ಇಲ್ಲಿಯೇ ಯಾವ ತಮ್ಮ ಅಂತಿಮದ ಜ್ಞಾನ ಮಾರ್ಗದಲ್ಲಿ ಪ್ರವೇಶವನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿಯೇ ಉಪದೇಶವನ್ನು ತೆಗೆದುಕೊಂಡು ತಾವು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ತಮ್ಮ ಮಕ್ಕಳಿಗೂ ಕೂಡ ಇದು ಬಹಳ ಚಲೋ ಅದ, ಈ ಮಾರ್ಗ ಬಹಳ ಶ್ರೇಷ್ಠ ಅದ, ಇಂಥದ್ದು ಹೋಯಿತು ಅಂದರೆ ಮತ್ತೆ ಸಿಗೋದು ಕಷ್ಟ ಅನ್ನೋ ಉದ್ದೇಶದಿಂದ ಅವರನ್ನು ಕೂಡ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಿಸಿ ಇವತ್ತಿನ ದಿನದಲ್ಲಿ ಬಹಳ ಆನಂದವಾಗಿ ಕಾಲ ಕಳೆಯೋರು. ಯಾರನ್ನ ನೋಡಬೇಕಾಗಿದ್ರೆ ಅವ್ರ ಮನೆಯಲ್ಲಿ ಒಂದು 4-5 ದಿನ ಇರಬೇಕು. ಸುಮ್ಮನೆ ಬಾಯಿಲೆ ನಾವು ಹೇಳ್ತೀವಿ, ಅವ್ರ ಮನೆಯಲ್ಲಿ 4-5 ದಿನ ಇದ್ದಾಗ ಗೊತ್ತಾಗ್ತದೆ ಅವ್ರು ಯಾವ ರೀತಿ ಜೀವನವನ್ನು ಮಾಡ್ತಾರೆ, ಅವ್ರ ಜೀವನದಲ್ಲಿ ಏನು ಬೇಕಾಗ್ಯದ, ಯಾವುದು ಬೇಡಾಗ್ಯದ, ಯಾವುದು ಸಾಕಾಗ್ಯದ ಅನ್ನುವುದನ್ನು ನೋಡಬೇಕಂದ್ರೆ ಪ್ರತ್ಯಕ್ಷ ಪ್ರಮಾಣವಾಗಿ ಅವರ ಸಮೀಪ ಹೋಗಿ ನಾವು ನೋಡಿದಾಗ ಗೊತ್ತಾಗ್ತದೆ ಇವ್ರಿಗೇನು ಬೇಕಾಗಿಲ್ಲ. ಒಂದು ಆತ್ಮಜ್ಞಾನದ ಮೋಕ್ಷದ ವಿಚಾರವನ್ನು ಬಿಟ್ಟು ಮತ್ತೊಂದು ಏನು ಬೇಕಿಲ್ಲ. ಹೀಗಾಗಿ ಅವರು ವಿದ್ಯಾವಂತರು, ಬಹಳ ಬುದ್ಧಿವಂತರು. ಅವರ ವಿದ್ಯೆಗೆ ತಕ್ಕಂತೆ ಇಂಜಿನಿಯರಿಂಗ್ ವರ್ಕ್ನಲ್ಲಿ ಅವರಿಗೆ ಉದ್ಯೋಗ ಕೂಡ ಸಿಕ್ಕಿತ್ತು, 2 ಹೆಣ್ಮಕ್ಕಳಿಗೆ. ಆದರೂ ಕೂಡ ಅಂಥ ಒಂದು ಉದ್ಯೋಗಕ್ಕಾಗಿ ಇವತ್ತು ಬಡದಾಡ್ತಕ್ಕಂಥ ಜಗತ್ತಿನಲ್ಲಿ ಸಿಕ್ಕ ಉದ್ಯೋಗವನ್ನು ಕೂಡ ಬಿಟ್ಟು ಬೇಡ ನೌಕರಿ ಅಂದ್ರೆ ಅದು ಬೇಡ ಅಂತ ನಾವು ಬೇಡ ಅಂತೀವಿ. ಅಂಥ ಉದ್ಯೋಗವನ್ನು ಬಿಟ್ಟು ಸದ್ಗತಿಯ ಮಾರ್ಗದಲ್ಲಿ ಸದಾ ತಮ್ಮ ಮನಸ್ಸನ್ನಿಟ್ಟು ತ್ರಿಕರಣಪೂರ್ವಕವಾಗಿ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅಂಥ ಉತ್ತಮ ಕಾರ್ಯವನ್ನು ಮಾಡಿ ನೀವು ಈಗಾಗಲೇ ನೋಡಿರಬೇಕು. ವಿವೇಕ ಚೂಡಾಮಣಿ ಅನ್ನುವಂಥ ಗ್ರಂಥವನ್ನು ನಾವು ಆಧಾರವಾಗಿಟ್ಟುಕೊಂಡು ಕೋವಿಡ್ ಸಮಯದಲ್ಲಿ ಸುಮಾರು ರಾತ್ರಿ 10-10:30, 11 ಗಂಟೆಗೆ ಆನ್ಲೈನಲ್ಲಿ ಕೇಳ್ಯಾರ ಅವರು. ಅದು ಸುಮಾರು ಒಂದು 300 ಫೈಲ್ಗಳಾಗಿರ್ಬೇಕಂತ ಅನ್ಸಲಮ್ಮ. ಅಷ್ಟು ದಿನ ಕೇಳಿ ಮತ್ತೆ ಅದನ್ನೆಲ್ಲ ಸಂಗ್ರಹವನ್ನು ಮಾಡಿ ಅದನ್ನು ಇವತ್ತು ಇಡೀ ಜಗತ್ತಿಗೆ ಕೇಳುವಂತೆ ಒಂದು ಮಹಾ ಉಪಕಾರವನ್ನು ಮಾಡಿದಂಥ ವ್ಯಕ್ತಿಗಳು. ಅಂದರೆ ಅವರ ಲಕ್ಷ್ಯ ಯಾವ ಕಡೆ ಇದೆ ಅಂದರೆ ಹಣದ ಕಡೆ ಇಲ್ಲ, ಮೋಕ್ಷದ ಕಡೆ ಲಕ್ಷ್ಯ ಅದ, ಜ್ಞಾನದ ಕಡೆ ಲಕ್ಷ್ಯ ಅದ. ಅಂಥ ಒಂದು ದಂಪತಿಗಳು ಜೋಡಿನೂ ಕೂಡ ಅಷ್ಟೇ ಸತ್ಯ ಅದ ಅಲ್ಲಿ. ಯಾಕಂದ್ರೆ ಸತಿಪತಿಗಳು ಹೊಂದಾದ ಭಕ್ತಿ ಹಿತವಪ್ಪದು ನಮ್ಮ ಶಿವಂಗಿ ಅಂದರು. ನಾನು ನಿನ್ನೆ ಕೂಡ ಹೇಳೀನಿ, ಉತ್ತಮವಾದ ತಾಯಿ, ಉತ್ತಮವಾದ ಹೆಂಡತಿ ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕಂತ. ನಮ್ಮ ತಾಯಿಯವರು ನಮಗೇನು ಬೋಧ ಮಾಡಿದ್ರು ಅವ್ರು ನಿಜವಾಗಿ ತಾಯಿಗಳು, ಹೌದಿಲ್ಲ? ಹಾಗಾಗಿ ಅವರು ತಮ್ಮ ನಿಮಿತ್ತ ಮಾತ್ರದಿಂದ ಏನು ಅಂದರೆ ಯಾವ ದಾಂಪತ್ಯ ಜೀವನದ ಎಷ್ಟನೇ ವರ್ಷ ಇದು 9ನೇ ವರ್ಷ ಪೂರೈಸಿತು.
ಆ ನಿಮಿತ್ತವಾಗಿ ಅವರು ಬೆಂಗಳೂರಲ್ಲೇ ಬೇಕಾದ ಸಂಭ್ರಮದಿಂದ ಆಚರಣೆಯನ್ನು ಮಾಡುವಂಥ ಎಲ್ಲ ಅನುಕೂಲಗಳು ಉಂಟು. ಅಷ್ಟಾದರೂ ಕೂಡ ಬೆಂಗಳೂರನ್ನು ಬಿಟ್ಟು ಈ ಒಂದು ಸಣ್ಣ ಊರಿಗೆ ಬಂದು, ಅದು ಕೂಡ ತಮ್ಮ ತಂದೆ ಜೊತೆ, ಅತ್ತೆಗೆ, ಅಣ್ಣಂದರ ಜೊತೆ ಈ ಕಾರ್ಯವನ್ನು ಮಾಡಿ ದೊಡ್ಡ ಎಲ್ಲೋ ಹೋಟೆಲಲ್ಲಿ ಹೋಗಿ ಏನಾದರೂ ಮಾಡ್ಬೋದಾಗಿತ್ತು. ಅಷ್ಟೆಲ್ಲವನ್ನು ತ್ಯಾಗ ಮಾಡಿ ನಮ್ಮ ಸತ್ಸಂಗದ ಏನು ಸಾಧುಗಳುಂಟು, ಆತ್ಮಜ್ಞಾನದ ಮುಮುಕ್ಷುಗಳೇನುಂಟು, ಆತ್ಮಜ್ಞಾನದ ಶಿಷ್ಯವೃಂದ ಏನುಂಟು, ಅಂಥವರ ಜೊತೆಯಲ್ಲಿ ತಮ್ಮ ಪ್ರಸಾದವನ್ನು ಕೂಡ ದೇವ್ರ ಗುಡಿ ಕೊಡಲಿಲ್ಲ. ಅವರು ದೇವ್ರ ಗುಡಿ ಕೊಡಕ್ಕೆ ಹೋಗಿಲ್ಲ. ಉಂಬುವ ದೇವ, ಉಣ್ಣದ ಲಿಂಗಕ್ಕೆ ಭೋಜನವ ಇಡಿಯಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಇಡಿಯಂಬರಯ್ಯ. ಉಣ್ಣುವ ಜಂಗ ಬಂದರೆ ಮುಂದೆ ನಡಿಯಂಬರಯ್ಯ. ಜಂಗ ಒಂದು ಮನೆಗೆ ಒಂದು ಅರ್ಧ ರೊಟ್ಟಿ ಕೊಡಂದ್ರೆ ಮುಂದೋಗೋ ಮುಂದೆ ಅಂತೀವಿ. ಆದ್ರೆ ಉಣ್ಣದ ಲಿಂಗಕ್ಕೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಹೋಯ್ತೀವಲ್ಲ, ಉಣ್ತದ ಲಿಂಗ. ಊಟ ಮಾಡಿದ ಅಂದರೆ ತಿರುಗಿ ಅಮಾಸೆ ಹೋಳಿಗೆ ಮಾಡ್ಕೊಂಡು ಹೋಗಂಗಿಲ್ಲ. ಇವು ತಿರುಗಿ ಅಮಾಸೆ ಹೋಯಂಗಿಲ್ಲ. ಅದು ವಾಪಸ್ ಮನೆಗೆ ಬರ್ತಾವಂತೇಳಿ ಸುಮ್ಮನೆ ದೇವ್ರಿಗೆ ಹಿಂಗೆ ತೋರಿಸೋದು, ಹಿಂಗೆ ತಗೊಂಡ್ಬಿಡೋದು. ಆದರೆ ಊಟ ಮಾಡ್ತಕ್ಕಂಥ ಜಂಗಮ್ ಬಂದಾಗ ಅರ್ಧ ರೊಟ್ಟಿ ಕೊಡಲಾರ್ದವರು ಹೋಳಿಗೆ ಕೊಡ್ತಾರೆ. ನೀವು ಸಾಧ್ಯ ಅದ. ಹಾಗಾಗಿ ಇಲ್ಲಿ ಶಿವಯೋಗಿ ತೃಪ್ತೋ ಅಂತ ಶಂಕರ ಅಂತ ಹೇಳಿದಂಗೆ, ಯಾರು ಸಾಧಕರು, ನಿಜವಾಗಿ ನೀವೆಲ್ಲರೂ ಸಾಧುಗಳು. ಆತ್ಮಜ್ಞಾನದ ವಿಚಾರವನ್ನು ಮಾಡಲಿಕ್ಕೆ ಯಾರು ಹೊರಟಾರ ಅವರು ಸಾಧುಗಳಂತ ಶಾಸ್ತ್ರ ಭಗವದ್ಗೀತೆಯಲ್ಲಿ ಕರೆದಾರ. ಸಾಧು ಸಮಾಗಮ. ಹಾಗಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಅವರು ತಮ್ಮ ಯಾವ ದಾಂಪತ್ಯ ಜೀವನದ 9ನೇ ವರ್ಷದ ಸುಖಮಯವಾದಂಥ ಕಾಲವನ್ನು ಕಳೆದಿದ್ದು, ಇನ್ನು ಮುಂದೆ ಬರುವಂಥ ಕಾಲದಲ್ಲಿಯೂ ಕೂಡ, ವರ್ತಮಾನ ಕಾಲದಲ್ಲಿ ಇದೇ ಪ್ರಕಾರ ಅವರು ಬಹಳ ಸುಖಮಯವಾಗಿ, ಆನಂದಮಯವಾಗಿ, ಪಾರಮಾರ್ಥದ ದೃಢತೆಯನ್ನು ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂಥ ಒಂದು ಶಕ್ತಿ, ಆ ಸಾಮರ್ಥ್ಯ ಸಿದ್ಧಾರೂಢ ಮಹಾಸ್ವಾಮಿಗಳ ಆದಿಯಾಗಿ, ಶಿವಪುತ್ರ ಮಹಾಸ್ವಾಮಿಗಳ ಆದಿಯಾಗಿ, ಬಸವಾನಂದ ಮಹಾಸ್ವಾಮಿಗಳ ಆದಿಯಾಗಿ, ಶರಣರು ಋಷಿಗಳ ಆಶೀರ್ವಾದ ಸದಾಕಾಲ ಆ ಜೀವಿಗಳ ಮೇಲೆ ಇರಲಿ. ಅವ್ರ ರಕ್ಷಣೆ ಮಾಡಲಿ. ಯಾಕೆ ರಕ್ಷಣೆ ಮಾಡಬೇಕಂದ್ರೆ, ಅವರನ್ನು ಭಗವಂತ ರಕ್ಷಣೆ ಮಾಡಿದರೆ ಶಾಸ್ತ್ರದ ವಿಚಾರ ಅಂತಕ್ಕಂಥದ್ದು ಅವರಲ್ಲಿ ಉಳಿತದಿಲ್ಲ. ಉಳಿದ್ರೆ ಮುಂದಿನ ಜನಕ್ಕೆ ಅದು ಬೆಳೀತದೆ. ಹಾಗಾಗಿ ತಾವು ಕಲ್ಯಾಣವನ್ನು ಮಾಡಿಕೊಂಡು ಪರರ ಕಲ್ಯಾಣವನ್ನು ಮಾಡುವಂಥ ಸದಾ ಪರೋಪಕಾರ. ಅವರು ಒಂದು ವರ್ಷದ ಒಂದು ತಿಂಗಳಲ್ಲಿ ಬಂದರೆ ಮೊದಲು ಕ್ಯಾಲೆಂಡರ್ ನೋಡ್ತಾರೆ, ಏನೇನು ಶುಭ ದಿನ ಅವ, ನಮ್ಮ ಬರ್ತ್ಡೇ ಯಾವಾಗದ, ಮ್ಯಾರೇಜ್ ಡೇ ಯಾವಾಗದ, ಮತ್ತು ಇನ್ನೊಂದು ಸುಮ್ಮನೆ ಏನಾದರೂ ನೆಪ ಮಾಡಿಕೊಂಡು ಅವರು ಇಂಥ ಪುಣ್ಯ ಕಾರ್ಯಗಳನ್ನ ಸದಾ ಕಾಲ ಮಾಡ್ತಾ ಬಂದರೆ ಇದು ಒಂದೇ ಅಲ್ಲ. ಹಾಗಾಗಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯವನ್ನು ಜೊತೆಯಲ್ಲಿ ಈ ಜನ್ಮದಲ್ಲಿ ಅವರು ಮುಕ್ತಿ ಆಗುವಂಥ ಶಕ್ತಿಯನ್ನು ಕರುಣಿಸಲಿ ಅಂತಕ್ಕಂಥ ಮಾತನ್ನು ನಾವೇ ಹೇಳಬೇಕಾಗಿದೆ. ಆದರೆ ಇನ್ನೊಂದು ಏನದ ಮರ್ಮ ಅಂದರೆ, ಈ ಸ್ತ್ರೀ ಪುರುಷ ಅನ್ನುವಂಥವ್ರು ಹುಟ್ಟುವಾಗಲೇ ನಾವು ಜೊತೆಯಲ್ಲಿ ಕೈ ಹಿಡಿದು ಬಂದವರಲ್ಲ. ಹುಟ್ಟುವಾಗನೇ ಬಂದಿವೇನು, ನಂತರದಲ್ಲಿ ಬಂದ. ಇದು ಏನಾಯ್ತು ಅಂದರೆ ಸಂಬಂಧ. ಈ ಸಂಬಂಧ ಆದರೆ ಇನ್ನೊಂದು ಸಂಬಂಧ ಆಗ್ಯದ ನಮಗೆ. ಈ ಸಂಬಂಧವನ್ನು ಒಂದಿಲ್ಲ ಒಂದಿನ ಕಳ್ಕೊಳ್ಬೋದು, ಸಂಬಂಧವನ್ನು ಪಡ್ಕೋಬೋದು.
ಎಷ್ಟೋ ಜನ ಸಂಬಂಧವನ್ನು ಕಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಕೋರ್ಟಿಗೆ ಹೋಗಿ ಏನೋ ಮಾಡ್ಯಾರ, ಕಳ್ಕೊಂಡ್ರಲ್ಲ ಸಂಬಂಧ. ಇನ್ನೂ ಕೆಲವು ಜನರು ಸಂಬಂಧ ಪಡ್ಕೊಂಡಿವಲ್ಲ, ನಾವೆಲ್ಲರೂ ಪಡ್ಕೊಂಡಿಲ್ಲ. ಆದರೆ ಈ ಸಂಬಂಧ ಶಾಶ್ವತವಾದ ಸಂಬಂಧ ಅಲ್ಲ. ಯಾಕೆ ಬಿಡಕ್ಕೆ ಬರ್ತಂದ್ರೆ ಶಾಶ್ವತ ಹೆಂಗಾಗ್ತದೆ, ಪಡ್ಯಾಕೆ ಬರ್ತಂದ್ರೆ ಅದು ಬೇರೆನೇ ಆಯ್ತಲ್ಲ ಸಂಬಂಧ. ಬೇರೆ ಆದಂಥ ಸಂಬಂಧ ಬಿಡಕ್ಕೆ ಬರ್ತದ, ಪಡಿಲಿಕ್ಕೆ ಬರ್ತದ. ಅದು ಇನ್ನೊಂದು ಸಂಬಂಧ ಏನಂದರೆ ಜೀವಾತ್ಮ ಈ ಲಿಂಗವೆಂಬ ಪರಮಾತ್ಮ ಅಂಗವೆಂಬ ಶರೀರವೆಂಬ ಸತಿಯನ್ನು ಮೊದಲೇ ಹುಟ್ಟುವಾಗನೇ ಕರ್ಕೊಂಬಂದ. ಹುಟ್ಟುವಾಗ ಬಂದಿಲ್ಲ ಶರೀರ. ಆದರೆ ಈ ಪ್ರಪಂಚದ ಮೋಹವನ್ನು ಬಿಡು ಅಂದಾಗ ನಾವು ಗಂಡ ಹೆಂಡತಿಯನ್ನು ಬಿಡಬಹುದು, ಹೆಂಡತಿ ಗಂಡನನ್ನು ಬಿಡಬಹುದು, ಇಲ್ಲಂತಲ್ಲ. ಯಾಕ ಆಮೇಲೆ ಬಂದಿದ್ದೆ ಜೊತೆ, ನಿನ್ನ ಜೊತೆಯಲ್ಲೇ ಬಂದದ್ದು ಯಾವುದಾದ ಈ ಶರೀರ ಅದ, ಹೌದಿಲ್ಲ? ಇದಕ್ಕೇನಂದ್ರು ಅಂಗ ಅಂದ್ರು, ಅದ್ರೊಳಗಿರೋದು ಆತ್ಮಗ ಲಿಂಗ ಅಂದ್ರು. ಇದನ್ನು ಬಿಡಪ್ಪ, ಇದು ಬಿಡ್ತಾರೆ, ಬಿಡಕ್ಕೆ ಬರ್ತದ? ಹೊರಗಿನ ಗಂಡನ ಬಿಟ್ಟಂಗೆ ಹೆಂಡತಿಯನ್ನು ಬಿಟ್ಟಂತ ಗಂಡನಂಗ ಬಿಡಕ್ಕೆ ಹಿಡಿಯಕ್ಕೆ ಬರ್ತದೇನಿದು? ಬರೋದಿಲ್ಲ. ಅದಕ್ಕೆ ಶರೀಫರು ಮೋಹದ ಹೆಂಡತಿ ಅಂದ್ರು. ಮೋಹದ ಹೆಂಡತಿ ತೀರದ ಬಳಿಕ ಈ ಹೆಂಡತಿಯನ್ನು ಬಿಡೋಕೆ ಬರಂಗಿಲ್ಲ. ಗಂಡಗ ಸಹಕಾರಿ ಹೆಂಡತಿ ಸಹಾಯ ಮಾಡ್ತಾಳ. ಅದರಂತೆ ಜೀವಾತ್ಮನಿಗೆ ಈ ಶರೀರ ಅನ್ನುವುದು ಸಹಾಯಕವಾಗಿ ಸಹಾಯ ಮಾಡ್ತದ. ಅಂಥದ್ದನ್ನು ಬಿಟ್ಟು ನೀನು ದುಃಖ ಹಾಕಿ ಮಾಡ್ತಿದ್ದಿ, ಕೆಟ್ಟದ್ದೇನು ಮಾಡೋದು? ಬಿಡು. ಏನು ಬಿಡು? ದೇಹದ ಮೇಲೆ ಮೋಹವನ್ನು ಬಿಡು. ಮೋಹವನ್ನು ಬಿಡು, ಸಂಸಾರ ಪ್ರಪಂಚ ಮಾಡು. ಅದನ್ನ ಬಿಟ್ಟಂಗೆ ಇದು ಸರಳ ಬಿಡೋಕೆ ಬರೋದಲ್ಲ. ಈ ಮೋಹ ಬಿಡಬೇಕಾಗಿದ್ರೆ ಆತ್ಮಜ್ಞಾನದ ಬಲ ಬೇಕಾಗಿರುತ್ತೆ. ಆತ್ಮಜ್ಞಾನ ದೃಢತೆ ಯಾವಾಗ ಆಗ್ತದ, ಆವಾಗ ಕೂಡ ಈ ಶರೀರ ಇದ್ರೂ ಕೂಡ ಲಗ್ನ ಆಗಿದ್ರಿ, ಆದರೆ ನಾವು ಬೇರೆ ಬೇರೆ ಇದ್ದೀವ್ರಿ. ಅರ್ಥ ಏನು? ಇಬ್ಬರಿಗೆ ಹೊಂದಾಣಿಕೆ ಇಲ್ಲ ಅಂತ ಬೇರೆ ಬೇರೆ ಮನೆಗಾರ ಅಂತ ಅರ್ಥ ಮಾಡ್ತಾರೋ, ಒಂದೇ ಮನೆಗಾರ ಅಂತ ಅರ್ಥ ಮಾಡ್ತಾರೋ? ಅವರ ವಿಚಾರಗಳು ಭಿನ್ನ ಭಿನ್ನದಕ್ಕೆ. ಹೆಂಡತಿ ಹೌದು, ಆದರೆ ನನ್ನ ಜೊತೆ ಎಲ್ಲಿ ಆಳ? ಬೇರೆಯವರ ಮನೆಯಲ್ಲಿ ಆಳ. ಅದಕ್ಕೆ ಆತ್ಮಜ್ಞಾನಿಗಳಿಗೆ ಶರೀರ ತಂದ ಹೌದು, ಆದರೆ ಇದು ಬೇರೆ ಇಲ್ಲ. ಎಲ್ಲಿ ಆದ? ಮಾಯೆಯಲ್ಲಿ ಆದ. ಅಲ್ಲಿ ಇರ್ತಾಳೀಗ. ಗಂಡನ ಮನೆಗಿಲ್ಲ, ತವ್ರ ಮನೆಗಾಳ. ಮತ್ತು ಈ ದೇಹಕ್ಕೆ ಪಂಚಮಹಾಭೂತ ದೇಹಕ್ಕೆ ತವ್ರ ಮನೆ ಯಾವುದು? ಮಾಯೆ ಅಲ್ಲ. ಜ್ಞಾನಿಗೆ ಇದು ಮಾಯೆಯಲ್ಲಿ ವಾಸ ಮಾಡಕ್ಕೆ ಬಿಡ್ತಾನ, ತಾನು ಈಶ್ವರನಲ್ಲಿ ಸದಾಕಾಲ ಶಾಂತಿಯನ್ನು ಪಡಿತಾನ. ಹಾಗಾಗಿ ನಾವು ಹುಟ್ಟು ಹಬ್ಬ ಅಂತ ಕೆಲವು ವಿಚಾರ ಮಾಡ್ತೀವಿ. ಹುಟ್ಟು ಹಬ್ಬ ಯಾವುದು ಹುಟ್ಟ್ಯದಂದರೆ ನಾಶವಾಗುವಂಥ ದೇಹ ಹುಟ್ಟದ. ಈ ದೇಹಕ್ಕೆ ನಾವು ಹಬ್ಬವನ್ನು ಮಾಡ್ತೀವಿ. ಯಾರಾದರೂ ನಾಶ ಆಗುವಂಥ ಸಮಯದಲ್ಲಿ ಹಬ್ಬ ಮಾಡ್ತಾರೆ? ಮಾಡ್ತಾರಬ್ಬ. ಆದರೆ ಇದರ ಒಳಗೆ ಏನದ? ಜೀವಾತ್ಮ ಅಲ್ಲ. ಆ ಜೀವಾತ್ಮ ಪರಮಾತ್ಮ ಸ್ವರೂಪನ. ಆ ಪರಮಾತ್ಮ ನಾವು ನಿಂತ ತಿಳ್ಕೊಂಡು ಆಚರಣೆ ಮಾಡುವುದು ನಿಜವಾದ ಹಬ್ಬ. ಅದು ಹುಟ್ಟುಹಬ್ಬ. ಯಾಕಂದ್ರೆ ಜೀವಾತ್ಮನಿಗೆ ಹುಟ್ಟು ಇಲ್ಲ, ಸಾವಿಲ್ಲ. ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ. ದೇಹಕ್ಕೆ ಹುಟ್ಟು ಸಾವಾದ. ಅದು ದುಃಖದ ವಿಷಯವಿನ ಸುಖದ ವಿಷಯ ಅಲ್ಲ. ನಾವು ಅಜ್ಞಾನಿಗಳು ಏನು ಮಾಡ್ತೀವಿ ಅಂದರೆ ಬರ್ತ್ಡೇ ಆದ, ಯಾರ್ದು ಮಾಡ್ತಿದ್ದಿ? ಹುಟ್ಟಿದ ಶರೀರ ಮಾಡ್ತಿದ್ದಲ್ಲ,
ಅಂದಾಗ ಇದು ಏನದ ಆಚರಣೆ ಮಾಡು ಲೋಕದೃಷ್ಟಿಯಲ್ಲಿ ಬೇಡ ಅಂತಲ್ಲ, ಆದರೆ ಆತ್ಮದೃಷ್ಟಿಯಿಂದ ಮಾಡಿದರೆ ಜೀವಾತ್ಮ ನಾನು ಈನೆಂತ ಯಾವುದು ಆನಂದ ಪಡ್ತಿದ್ದಲ್ಲ ಅದೇ ಆನಂದ. ಯಾಕಂದ್ರೆ ಅದಕ್ಕೆ ಸಾವೇ ಇಲ್ಲಲ್ಲ. ಅದು ಕೂಡ ಜೀವಾತ್ಮ ಯಾವ ಗಳಿಗೆಯಲ್ಲಿ ಹುಟ್ಟ್ಯಾನ? ದೇಹ ಹುಟ್ಟಿದ ಗಳಿಗೆ ಆದ, ತಿಥಿ ಆದ, ವಾರ ಆದ, ಎಲ್ಲ ಅದಿಲ್ರಿ. ಜೀವ ಯಾವಾಗ ಹುಟ್ಟ್ಯಾನ? ಅನಂತ ಅಂದ್ರೆ ಅವರು ಜಗತ್ತು ಎಷ್ಟು ಸೃಷ್ಟಿಯಾಗ್ಯದ ಅವತ್ತಿಂದ ಅವನು ಹುಟ್ಟಿದ್ದು ಯಾಂಗ ತೆಗಿತಿದ್ದು ರೇಟ್ ನೀನು. ಹಾಗಾಗಿ ನಾವು ಹುಟ್ಟಿದ ದೇಹವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಹಬ್ಬವನ್ನು ಆಚರಣೆ ಮಾಡೋಕೆ ವಿನ ಆತ್ಮಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿದರೆ ಇದು ಬರ್ತ್ಡೇ ಅನ್ನುವುದಲ್ಲ. ನಾವು ಡೆತ್ ಡೇಗೇನೆ ಬರ್ತ್ಡೇ ಅನ್ನಕತ್ತೀವಿ. ಏನಾಗಿದೆ? ಡೆತ್ ಡೇ ಇದು. ಅದಕ್ಕೆ ಅಜ್ಞಾನದಿಂದ ಬರ್ತ್ಡೇ ಅನ್ಕತ್ತೀವಿ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಡೆತ್ ಡೇ ಹೋಗದೆ ನಾವು ಬರ್ತ್ಡೇಯಲ್ಲೇ ಸುಖವಾಗಿ ಕಾಲವನ್ನು ಕಳೆದು ಆಯುಷ್ಯ ಮುಗಿದರ ಒಳಗಾಗಿ ಅಂದರು ಬಸವಣ್ಣರು. ಏನತ್ರ? ಆಯುಷ್ಯ ಮುಗಿಯುವುದರ ಒಳಗಾಗಿ ಮೃತ್ಯು ಮುಟ್ಟುವ ಮುನ್ನ ಕೂಡಲ ಸಂಗಮ ದೇವನ. ಆಯುಷ್ಯ ಇಂದು ನಾಳೆ ತಡ ಇಲ್ಲ ಅಂತ. ಯಾವಾಗ ಯಾರ ಆಯುಷ್ಯ ಯಾರು ಸತ್ತು ಹೋಗ್ತೀವಿ ಗೊತ್ತಿಲ್ಲ. ಆದ್ರೆ ಅದರ ಒಳಗಡೆ ನಾವು ಮನುಷ್ಯರಾಗಿ ಯಾಕೆ ಹುಟ್ಟಿವಿ, ಈ ಮನುಷ್ಯ ಎಲ್ಲಿಂದ ಬಂದ, ಯಾತಕ್ಕಾಗಿ ಬಂದ, ಮತ್ತು ಈ ದೇಹ ಬಿಟ್ಟ ನಂತರ ಎಲ್ಲಿಗೆ ಹೋಗುವವನು ಅಂತ ವಿಚಾರ ಮಾಡೋದಕ್ಕೆ ಈ ದೇಹ ಬಂದ. ಅಂಥದ್ದನ್ನು ನಾವು ಮಾಡಿಕೊಂಡ ಮೇಲೆ ಮೃತ್ಯು ಯಾವಾಗನ ಮುಟ್ಟಲಿ. ಬೆಂಗಳೂರಿಗೆ ಹೋದ್ಮೇಲೆ ಏನೋ ಕಾರ್ಯನಿಮಿತ್ತ ಹೋಗಿದ್ದ, ಅವನು ಎಲ್ಲ ತನ್ನ ಕಾರ್ಯವನ್ನು ಮಾಡಿ ಇನ್ನೂ ಸ್ವಲ್ಪ ಏನು ಉಳ್ಕೊಂಡಿತ್ತು ಅಷ್ಟು ಮಾಡಬೇಕನ್ನೋದ್ರೊಳಗಾಗಿ ಟೈಮ್ ನೋಡಿದ. ತಾನು ಹೋಗುವ ಟ್ರೈನಿನ ಸಮಯ ಆಗಿತ್ತು. ಸಮಯ ಆಗಿಬಿಟ್ಟದ. ಇವನು ಇನ್ನು ಬಜಾರ್ದಾಗ ಅವನೇನಂತಾನ ಮನುಷ್ಯನಲ್ಲಿ, ನಂದು ಎಲ್ಲ ಕೆಲಸ ಆದಮೇಲೆ ಟ್ರೈನ್ ಬಂದರೆ ಬೇಸಿತ್ತು ಅಂತ. ನಂದೆಲ್ಲ ಕೆಲಸ ಆಗಿ ಸ್ಟೇಷನ್ಗೆ ಹೋದ್ಮೇಲೆ ಟ್ರೈನ್ ಬಂದು ಚಲೋ ಇತ್ತು ಅಂತಾನ. ಅದು ನಿನ್ನ ದಿನ ಅದೇನು ತನ್ನ ಸಮಯಕ್ಕೆ ಸರಿಯಾಗಿ ಬರ್ತದ. ಅಷ್ಟರೊಳಗೆ ನೀ ಸ್ಟೇಷನಲ್ಲಿ ಬಂದು ತಯಾರಾಗಿ ಕುಂತಿದ್ದಿ, ಹೋಗ್ತಿದ್ದಿ, ಇನ್ನೂ ಏನಾರ ಮಾಡ್ತಿದ್ದೆ ಅಂದರೆ ಇಲ್ಲೇ ಮಕ್ಕಂತಿದ್ದೆ ಬಸ್ ಸ್ಟ್ಯಾಂಡಿಗೆ, ರೈಲ್ವೆ ಸ್ಟೇಷನ್. ಹೌದು. ಅದ್ರಂಗೆ ಅವನು ಏನು ಎಲ್ಲ ಮಾಡಿದವನು ಮೊದಲೇ ಒಂದು ತಾಸು ಮೊದಲು ಬಂದು ಸ್ಟೇಷನ್ಗೆ ಕುಂತಾನ, ತಿರ್ತಿರಿ ಗಡಿಯಾರ ನೋಡ್ತಾನ. ಯಾವಾಗ ಬರ್ತದ ಟ್ರೈನು, ಯಾವಾಗ ಬರ್ತದಿನ ಟ್ರೈನ್ ಅಂತಾನ. ಇವನು ಬರಬಾರ್ದು ಅಂತ ಇವನಂತಾನ, ಅವನು ಯಾವಾಗ ಬರ್ತದೆ ಅಂತ ಅವನಂತಾನೆ. ಯಾಕಂದ್ರೆ ಅವ್ನು ಬಂದ ಕಾರ್ಯ ಮುಗಿದು ಬಿಟ್ಟವ, ಎಲ್ಲ ಮಾಡಿ ತಯಾರಾಗಿ ಕುಂಟ ನಿಶ್ಚಿಂತೆ ಟ್ರೈನ್ ಬರೋದು, ಕುಂದ್ರೋದು, ಊರು ಮುಟ್ಟೋದು. ಹೌದು. ಅದರಂತೆ ಮೃತ್ಯು ಮುಟ್ಟದ ಮುನ್ನ ನಾವು ಮನುಷ್ಯರಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಿ ತಯಾರಾಗಿರ್ಬೇಕು. ಯಾವಾಗ ಮೃತ್ಯು ದೇವತೆ ಬಂದೆ ಅಂದಾಗ ನಡಿ ನನ್ನ ಗಂಟು ತಾಂಡ ಅಂತ ಹೇಳ್ಬೇಕು ಅಷ್ಟೆ. ಹೋಗೋಣ ನಡಿ. ಇನ್ನು ನಾವು ಮಾಡೋದ ಏನು ಮಾಡೋದ, ಇನ್ನು ಇಬ್ಬರು ಮದುವೆ ಮಾಡೋದ, ಇನ್ನೊಬ್ಬಗೆ ಅಭ್ಯಾಸ ಮಾಡಿಸೋದ, ಅವನಿಗೆ ಮನೆ ಕಟ್ಟಿಸಿ ಕೊಡೋದ, ಇನ್ನೊಬ್ಬನಿಗೆ ಇದು ಮಾಡೋದಂತ ಎಲ್ಲ ಮುಗಿದ್ರೊಳಗಾಗಿ ನಮ್ಮ ಆಯುಷ್ಯ ಮುಗಿದು ಹೋಯಿತು. ಹಂಗೆ ಆಗಲಾರ್ದಂಗೆ ನಾವು ಕೂಡ ಸದ್ಗುರುಗಳ ಆಶೀರ್ವಾದದಿಂದ ನಮ್ಮ ಕಾರ್ಯವನ್ನು ಮುಗಿಸಿಕೊಂಡು ಮರಣ ಯಾವಾಗ ಬರಲಿ, ಎಂದೇ ಬರಲಿ, ಇದಕ್ಕಾರು ಅಂಜುವರಯ್ಯ, ಇದಕ್ಕಾರು ಅಳುಕುವರಯ್ಯ. ಇದಕ್ಕೆ ಯಾರು ಅಂಜಬಾರದು, ಯಾವುದೋ ಅರ್ಕಬಾರದು. ಯಾಕಂದರೆ ದೇಹಕ್ಕೆ ಸಾವಾದವಿನ ಜೀವಾತ್ಮಗೆ ಸಾವಿಲ್ಲ ಅನ್ನುವಂಥ ಶಾಸ್ತ್ರದ ನಿರ್ಣಯಗಳನ್ನು ನಾವು ಅರಿತುಕೊಂಡು ಜೀವನ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಸಮಯ ಒಳಾಯಿತು. ಈಗ ಅವರೆಲ್ಲರೂ ತಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕಾರಣ ತಾವೆಲ್ಲರೂ ಮಂಗಲ ಮಾಡಿ
ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಧಾನವಾಗಿ ತಾವೆಲ್ಲ ಹೊರಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ. ಕೂಡ್ರಮ್ಮ ಕೂಡ್ರಿ. ಶಿವಾಯ ನಮೋ ಕೂಡ್ರಿ ಕೂಡ್ರಿ. ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ. ಹಂಗೆ ಬಾಯಿ ನಿಂತಿರ್ಬೇಕು ಹಂಗೆ. ಶಿವಾಯ ನಮೋ ಶಿವಾಯ ಜಯ ಗುರು ಜಯ ಗುರು ಜಯ ಗುರು ಚಿತ್ತೋದ್ಭವ ಪೂಜೆ. ಭಯಹರ 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 ಜಯ ಗುರು ಜಯ ಗುರು ಜಯ ಗುರು ಸಿದ್ಧ. ಭಯಹರ 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 ಸಿದ್ಧ. ಭಾರತ ಭೂಮಿಗೆ ದೀನ ಪ್ರಸಿದ್ಧ. ಭಾರತ ಭೂಮಿಗೆ ದೀನ ಪ್ರಸಿದ್ಧ. ವಿರುತಿ ಪೇಳಲು ಭಾರತೀಯ ಗುರುವರ ಗಣಗುಯನಾದತಿಯ ಅರಿನಾರ್ವತೆ ಸ್ಮರಿಸುತ್ತ ಬೆಳಗಿರೆ ವರ ಗುರು ರಾಜನಿಗೆ. ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ. ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯರಿಗೆ. ಸದ್ವಸ್ತು ಸವಿಜ್ಞ ತಿಳಿಸಿದ ಸತ್ಯಾನಂದನಿಗೆ. ಗರಗದ ಶ್ರೀ ಗುರು ಮಣಿವಾಳೇಶನ ವರದಿಂದ ಜನಿಸಿದಗೆ. ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ. ವರ ನಿಜ ಗುಣ ವಿರಚಿತ ಶಾಸ್ತ್ರ ಗುರುತನ ತಿಳಪಿದಗೆ. ನಡೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾರ್ಷಿಕಗೆ. ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ. ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು